Hello friends, this is Ashwini Bona. Welcome to PB Reddy online classes. ಸೊ ಇವತ್ತು ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾನು ವರ್ಲ್ಡ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಫಸ್ಟ್ ಟಾಪಿಕ್ ಆದಂತಹ ಬೇಸಿಕ್ಸ್ ಆಫ್ ವರ್ಲ್ಡ್ ಮ್ಯಾಪ್. ಓಕೆ, ಸೊ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ ಇಂಡಿಯನ್ ಜಿಯೋಗ್ರಫಿ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಅದರಲ್ಲಿ 2 ಚಾಪ್ಟರ್ಸನ್ನು ಹೇಳಿಬಿಟ್ಟಿದ್ದೀನಿ. ಯಾವುದ್ಯಾವುದು ಅಂದರೆ ಒಂದು ಸೈಜ್ ಆ್ಯಂಡ್ ಲೊಕೇಶನ್ ಫಸ್ಟ್ ಚಾಪ್ಟರ್, ಅಂದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನ. ಅದಾದಮೇಲೆ ಸೆಕೆಂಡ್ ಚಾಪ್ಟರ್ ಯಾವುದು ಅಂದರೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಅಂದರೆ ಭಾರತದ ಪ್ರಾಕೃತಿಕ ವಿಭಾಗಗಳು. ಸೊ 2 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಕ್ಲಾಸಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಯೂಟ್ಯೂಬ್ನಾಗ ಹೋಗಿ ಪ್ಲೇಲಿಸ್ಟ್ನಾಗ ಹೋಗಿ ನನ್ನ ಕ್ಲಾಸಸನ್ನು ನೋಡ್ಬೋದು. ಜೊತೆಗೆ ಇನ್ನೂ ನಮ್ಮ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ನಮ್ಮ ಚಾನಲ್ನಲ್ಲಿ ಯಾರೇ ಕ್ಲಾಸ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದನ್ನೇ ಹೇಳಿ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಸ್ ಆಫ್ ವರ್ಲ್ಡ್ ಮ್ಯಾಪ್. ಏನಿದು ವರ್ಲ್ಡ್ ಮ್ಯಾಪ್ ಅಂದರೆ, ಸೊ ಜಗತ್ತು, ಹೌದಾ, ನಮ್ಮ ಭೂಮಿ ಒಂದು ಗ್ರಹ ಅಂತ ಹೇಳ್ತೀವಿ. ಸೊ ಈ ಗ್ರಹದ ಮೇಲೆ ನಾವು ಏನೇನು ಕಾಣ್ತೀವಿ ಹೇಳ್ತೀರಾ? ಹೇಳಿ ನೋಡೋಣ. ಈ ನಮ್ಮ ಗ್ರಹದ ಮೇಲೆ 7 ಖಂಡಗಳಿದೆ, ಆಮೇಲೆ ಸಾಗರ ಇದೆ, ಹೌದಾ. ಅದಾದ್ಮೇಲೆ ಮತ್ತೇನೇನು ಕಾಣ್ತೀವಿ ರೀ? ಅಕ್ಷಾಂಶಗಳು ನೋಡ್ತೀವಿ, ರೇಖಾಂಶಗಳನ್ನು ನೋಡ್ತೇವೆ, ದ್ವೀಪಗಳನ್ನು ನೋಡ್ತೀವಿ. ಸೊ ಇದಿಷ್ಟು ಥಿಂಗ್ಸ್, ಬೇಸಿಕ್ ಥಿಂಗ್ಸ್ ನಾವು ಎಲ್ಲಿ ನೋಡ್ತೀವಿ ಅಂದರೆ ಇವತ್ತು ನಾವು ವರ್ಲ್ಡ್ ಮ್ಯಾಪ್ನಲ್ಲಿ ನೋಡೋಣ. ವರ್ಲ್ಡ್ ಮ್ಯಾಪ್ನಲ್ಲಿ ಏನೇನಿದೆ ಫಸ್ಟ್ ನಾವು ಅದನ್ನು ಡಿಸ್ಕಸ್ ಮಾಡಬೇಕು. ಏನು ವರ್ಲ್ಡ್ ಮ್ಯಾಪು? ಇದರಲ್ಲಿ ಏನೇನು ಓದ್ತೀವಿ ಅಂತ ಹೇಳಿದೆ ನಾನು? ಏನೇನು ಓದ್ತೀವಿ? ಕಾಂಟಿನೆಂಟ್ಸ್, ಕಂಟ್ರೀಸ್. ನೋಡ್ರಿ, ಕಾಂಟಿನೆಂಟ್ ಅಂದಾಗ ಒಂದು ಖಂಡದಲ್ಲಿ ಏನೇನು ಇರ್ತಾವ್ರಿ? ದೇಶಗಳಿರ್ತಾವೆ, ಹೌದಾ. ಒಂದು ಖಂಡದಲ್ಲಿ ದೇಶಗಳಿರ್ತಾವೆ. ಹಾಗಾದರೆ ನಾವು ಇವತ್ತು ಚರ್ಚೆ ಮಾಡುವಂಥ ವಿಷಯ ಕಾಂಟಿನೆಂಟ್ಸು, ಜೊತೆಗೆ ಕಂಟ್ರೀಸ್, ಆಮೇಲೆ ಓಷಿಯನ್ಸ್ ಅಂದರೆ ಏನು? ಸಾಗರಗಳು. ಅದಾದಮೇಲೆ ಸೀಸ್ ಅಂದರೆ ಸಮುದ್ರಗಳು. ಆಮೇಲೆ ಕೆಲವೊಂದು ಪರ್ವತ ಶ್ರೇಣಿಗಳು, ಬಿಟ್ಟರೆ ನದಿಗಳು, ಆಮೇಲೆ ಪ್ರಸ್ಥಭೂಮಿಗಳು, ಅದಾದಮೇಲೆ ಡೆಸರ್ಟ್ಸ್, ಆಮೇಲೆ ಇಂಪಾರ್ಟೆಂಟ್ ಪ್ಲೇಸಸ್. ಓಕೆ, ಇದಿಷ್ಟನ್ನು ನಾನು ನಿಮಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲ ನನ್ನ ವೀಡಿಯೋಸನ್ನು ನೋಡಿ, ಯಾಕಂದರೆ ಒಂದು ವಿಡಿಯೋ ಇನ್ನೊಂದು ವಿಡಿಯೋಕ್ಕೆ ಲಿಂಕ್ ಇರುತ್ತೆ. ಓಕೆ, ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ವಾಚ್ ಮೈ ವಿಡಿಯೋಸ್. ಓಕೆ, ಇದಿಷ್ಟು ಹೇಳಿ ಇವತ್ತು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ಸ್ ಆಫ್ ವರ್ಲ್ಡ್ ಮ್ಯಾಪ್. ಸೊ ಮ್ಯಾಪ್ನಲ್ಲಿ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ರೀ? ಹಾಂ, ಇಲ್ಲಿ ಭೂಪ್ರದೇಶ ಇದೆ, ಕಲರ್. ಓಕೆ, ಇದೇನು ಶೇಡ್ ಮಾಡಿದಾರಲ್ಲ, ಇದು ಭೂಪ್ರದೇಶ, ಲ್ಯಾಂಡ್ ಮಾಸಸ್. ನೋಡ್ರಿ, ಪ್ರತಿಯೊಂದು ಖಂಡಗಳು ಕೂಡ ಮಹಾದ್ವೀಪದಂತೆ ವರ್ತಿಸ್ತಾ ಇದೆ. ಏನು ಮಹಾದ್ವೀಪ ಅಂದ್ರೆ ಏನು? ದ್ವೀಪ ಅಂದರೆ ನಿಮಗೆ ಗೊತ್ತು, ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ಭೂಪ್ರದೇಶ ಇರುತ್ತೆ, ಅದಕ್ಕೆ ದ್ವೀಪ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಐಲ್ಯಾಂಡ್ ಅಂತ ಕರಿತೀವಿ. ನೋಡ್ರಿ, ಪ್ರತಿಯೊಂದು ಖಂಡಗಳು ಕೂಡ ದ್ವೀಪದಂತೆ ವರ್ತಿಸ್ತಾ ಇದ್ದಾವ. ಯಾಕಂದ್ರೆ ಮಧ್ಯದಲ್ಲಿ ಖಂಡ ಇದು, ಸುತ್ತಲೂ ಏನಿದೆ ರೀ? ನೀರಿದೆ. ತಿಳಿತಾ? ಹಾಗಾದ್ರೆ ಒಂದು ಖಂಡ ಇನ್ನೊಂದು ಖಂಡ ಬೇರ್ಪಡಿಸುವಂತ ಅಲ್ಲಿ ಒಂದು ಸಮುದ್ರ ಆಗಿರ್ಬೋದು, ಅಥವಾ ಜಲಸಂಧಿ ಆಗಿರ್ಬೋದು, ಅಥವಾ ಸಾಗರನೇ ಆಗಿರ್ಬೋದು. ಸೊ ಇದಿಷ್ಟು ಥಿಂಗ್ಸನ್ನು ಡಿಸ್ಕಸ್ ಮಾಡೋಣ. ತಿಳಿತಾ? ಸೊ ಫಸ್ಟ್ ಕಾಂಟಿನೆಂಟ್ಸ್ ನಿಮಗೆ ಗೊತ್ತಿರಲಿ. ಕಾಂಟಿನೆಂಟ್ಸ್ ಅಂದರೆ ಏನು? ಖಂಡಗಳು. ಇಂಗ್ಲಿಷ್ ಟರ್ಮ್ಸು, ಕನ್ನಡ ಟರ್ಮ್ಸು ಎರಡೂ ಕೂಡ ಒಂದ್ಸಲ ನಾನು ಬರೀತೀನಿ ಏನೇನಂತಾರ ಅಂತೇಳಿ. ಕಾಂಟಿನೆಂಟ್ಸ್ ಅಂದರೆ ಏನ್ರಿ? ಖಂಡಗಳು. ಓಕೆ, ಕಾಂಟಿನೆಂಟ್ಸ್ ಮೀನ್ಸ್ ಖಂಡಗಳು. ಖಂಡ ಅಂದ್ರೇನು? ಭೂಪ್ರದೇಶ, ಭೂಭಾಗ. ಓಕೆ, ಅದನ್ನು ಖಂಡಗಳು ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ? ಕಾಂಟಿನೆಂಟ್ಸ್. ಅದಾದಮೇಲೆ ಓಷಿಯನ್ಸ್. ಸೊ ಓಷಿಯನ್ಸ್ ಅಂದರೆ ಏನು? ಸಾಗರಗಳು. ಏನಂತಾರೆ? ಸಾಗರಗಳು. ತಿಳಿತಾ? ಅದಾದಮೇಲೆ ಸೀಸ್, SEAS, ಸೀಸ್ ಅಂದರೆ ಸಮುದ್ರಗಳು. ಓಕೆ, ಸಮುದ್ರಗಳು. ನಮ್ಮ ಭೂಮಿಯ ಮೇಲೆ ಹಲವಾರು ಸಮುದ್ರಗಳು ಅದಾವ್ರಿ. ಓಕೆ, ಕೌಂಟ್ಲೆಸ್ ಸೀಸ್, ಬಟ್ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಷನ್ ಮಾಡೋಣ. ಓಕೆ, ಸೀಸ್ ಅಂದರೆ ಸಮುದ್ರಗಳು. ಅದಾದಮೇಲೆ ಬೇ ಅಂತ ಬರುತ್ತೆ. ಬೇ ಅಂದರೆ ಏನ್ರಿ? ಕೊಲ್ಲಿ, ಕರೆಕ್ಟಾ? ಆಮೇಲೆ ಗಲ್ಫ್ ಅಂದರೆ ಖಾರಿ ಅಂತೀವಿ, GULF, ಗಲ್ಫ್ ಅಂದರೆ ಖಾರಿ. ಇದ್ರ ಮೀನಿಂಗ್ ಆಮೇಲೆ ಹೇಳ್ತೀನಿ, ಫಸ್ಟ್ ಟರ್ಮ್ಸ್ ಗೊತ್ತಿರಲಿ. ಇದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ, ಇಂಗ್ಲೀಷ್ನಲ್ಲಿ ಕರೆದಿದ್ದನ್ನು ಕನ್ನಡದಲ್ಲಿ ಏನಂತಾರೆ ಗೊತ್ತಿರಲಿ. ಓಕೆ, ರೈಟ್. ಸೊ ಓಷಿಯನ್ಸ್ ಅಂದರೆ ಸಾಗರಗಳು, ಸೀಸ್ ಸಮುದ್ರ, ಬೇ ಅಂದರೆ ಕೊಲ್ಲಿ, ಗಲ್ಫ್ ಅಂದರೆ ಖಾರಿ. ಓಕೆ, ಕಂಟ್ರೀಸ್ ಅಂದರೆ ಏನು? ದೇಶಗಳು, ಗೊತ್ತಿರುತ್ತೆ. ಓಕೆ, ರೈಟ್. ಆಮೇಲೆ ಸ್ಟ್ರೇಟ್ ಅಂದರೆ ಏನ್ರಿ? ಜಲಸಂಧಿ. ಓಕೆ, ಜಲಸಂಧಿ. ಓಕೆ, ರೈಟ್. ಇದಿಷ್ಟು ಗೊತ್ತಾಯ್ತಾ? ಕಾಂಟಿನೆಂಟ್ ಅಂದರೆ ಏನು? ಖಂಡಗಳು. ಓಷಿಯನ್ಸ್ ಅಂದರೆ ಸಾಗರಗಳು. ಎಸ್, ಓಕೆ, ರೈಟ್. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮ್ಮ ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ಏನು ಕಂಡು ಬರುತ್ತೆ? ಜಲರಾಶಿ ಇದೆ, ಹೌದಾ. ಎಷ್ಟು ಪರ್ಸೆಂಟೇಜ್ ಇದೆ ರೀ ಜಲರಾಶಿ? 71% ನೀರಿದೆ ಜಾಸ್ತಿ, ಹೌದಾ.
ಅದು ಸಾಗರಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಹಂಚಿಕೆ ಆಗಿದೆ. 71% ಉಪ್ಪು ನೀರಿದೆ. ಹಾಗಾದ್ರೆ ಉಳಿದಿದ್ದ ಪರ್ಸೆಂಟೇಜ್ ಏನಿದೆ ರೀ? ರಿಮೈನಿಂಗ್ 29% ಏನಿದೆ ರೀ? ಲ್ಯಾಂಡ್ ಮಾಸ್ ಇದೆ. ಏನು ಕಾಣಿಸ್ತಾ ಇದೆ ಅಲ್ಲ, ಭೂಪ್ರದೇಶ ಇದು ಇದೆ, ತಿಳಿತಾ? ಸೊ 71% ಏನಿದೆ ರೀ? ವಾಟರ್ ಇದೆ ಅಥವಾ ನೀರಿದೆ, ಸಾಗರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು. ರಿಮೈನಿಂಗ್ 29% ಏನಿದೆ ಅಂದರೆ ಲ್ಯಾಂಡ್ ಮಾಸಸ್. ಓಕೆ, ಲ್ಯಾಂಡ್ ಮಾಸಸ್. ಓಕೆ, ಇದನ್ನೇ ನಾನು ಇವತ್ತು ಈ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಕಾಂಟಿನೆಂಟ್ಸ್, ಖಂಡಗಳು ಅಥವಾ ಭೂಪ್ರದೇಶಗಳು ಅಥವಾ ಮಹಾದ್ವೀಪಗಳು ನೋಡೋಣ. ಹಾಗಾದ್ರೆ ನೀವೇ ಹೇಳಿ, ನಮ್ಮ ಭೂಮಿಯ ಮೇಲೆ ಒಟ್ಟು ಖಂಡಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಕಾಂಟಿನೆಂಟ್ಸ್ ಆರ್ ದೇರ್ ಇನ್ ದ ವರ್ಲ್ಡ್? ಎಷ್ಟು ಅದಾವ್ರಿ ಖಂಡಗಳು? 7 ಅದಾವ. ಕರೆಕ್ಟ್, ರೈಟ್ ಆನ್ಸರ್. ಒಟ್ಟು 7 ಖಂಡಗಳು. ಯಾವ್ದ್ಯಾವ್ದು ಹೇಳ್ತೀರಾ? ಏಷ್ಯಾ, ಕರೆಕ್ಟಾ? ಏಷ್ಯಾ, ರೈಟ್. ಸೆಕೆಂಡ್ ಲಾರ್ಜೆಸ್ಟ್ ಯಾವ್ದ್ರಿ? ಆಫ್ರಿಕಾ. ಯಾವುದು? ಆಫ್ರಿಕಾ. ಥರ್ಡ್ ಲಾರ್ಜೆಸ್ಟ್ ನಾರ್ತ್ ಅಮೇರಿಕಾ. ನಾರ್ತ್ ಅಮೇರಿಕಾ, ಕರೆಕ್ಟಾ? 4ನೇದು ಯಾವ್ದ್ರಿ? ಸೌತ್ ಅಮೇರಿಕಾ. ಕನ್ನಡದಲ್ಲಿ ಹೇಳ್ತೀನಿ, ಡೋಂಟ್ ವರಿ. 5ನೇ ದೊಡ್ಡ ಖಂಡ ಯಾವುದು ಅಂದರೆ ಅಂಟಾರ್ಕಟಿಕ್. ಓಕೆ, ಅಂಟಾರ್ಕಟಿಕ್ ವಿಶೇಷತೆ ಏನ್ರಿ? ಅಂಟಾರ್ಕ್ಟಿಕ್ ಖಂಡದ್ದು ಇದನ್ನ ಬಿಳಿಯ ಖಂಡ, ಶ್ವೇತ ಖಂಡ ಅಂತ ಕರೀತಾರೆ. ಬಿಟ್ರೆ ವಿಜ್ಞಾನಿಗಳ ಖಂಡ ಅಂತ ಕರೀತಾರೆ. ಅದನ್ನು ಬಿಟ್ರೆ ಪೆಂಗ್ವಿನ್ಗಳ ಖಂಡ ಅಂತ ಕೂಡ ಕರೀತಾರೆ. ಯಾವುದು? ಅಂಟಾರ್ಕ್ಟಿಕ್ ಖಂಡ. ಎಸ್, ರೈಟ್. ದೆನ್ 6th ಒನ್ ಯುರೋಪ್ ಕಾಂಟಿನೆಂಟ್. ಯಾವುದ್ರಿ? ಯುರೋಪ್ ಖಂಡ, ರೈಟ್. ಹಾಗಾದ್ರೆ ಲಾಸ್ಟಲ್ಲಿ ಬರುವಂಥ ಖಂಡ ಯಾವುದು? ಇಲ್ಲಿ ಬರೀತೀವಿ ನೋಡ್ರಿ. 7th ಕಾಂಟಿನೆಂಟ್, ದಟ್ ಈಸ್ ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ಸೊ ಭೂಮಿಯ ಮೇಲೆ ಒಟ್ಟು ಖಂಡಗಳ ಸಂಖ್ಯೆ ಎಷ್ಟು ಅಂದರೆ 7. ಸೊ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನಿಮಗೆ ಗೊತ್ತಿರಬೇಕು. ಖಂಡಗಳು ಹೇಳಿ ಅಂದಾಗ ಯಾವುದ್ಯಾವುದೋ ಖಂಡಗಳ ಮಧ್ಯೆ ಸೇರಿಸಬಾರ್ದು. ಫಸ್ಟ್ ಏಷ್ಯಾ ಹೇಳಿ, ಆಮೇಲೆ ಆಸ್ಟ್ರೇಲಿಯಾ ಹೇಳಿ, ಅದಾದಮೇಲೆ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಈ ರೀತಿ ಹೇಳಬಾರ್ದು. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಯು ಮಸ್ಟ್ ಟೆಲ್ ಏರಿಯಾ ವೈಸ್. ಓಕೆ, ರೈಟ್. ಹಾಗಾದರೆ ಈ ಮ್ಯಾಪ್ನಲ್ಲಿ ಒಂದ್ಸಲ ನೋಡೋಣ, ಲೊಕೇಶನ್ ಮಾಡೋಣ, ಯಾವ್ದ್ಯಾವ್ದು ಖಂಡ ಎಲ್ಲೆಲ್ಲಿದೆ ಅಂತೇಳಿ. ಓಕೆ, ರೈಟ್, ಬನ್ನಿ. ಹಾಗಾದರೆ ಈ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಎಲ್ಲಿದೆ? ಅತ್ಯಂತ ದೊಡ್ಡ ಖಂಡ ಫಸ್ಟ್ ಹೆಸರು ಹೇಳಿ ನೋಡೋಣ. ಏಷ್ಯಾ ಖಂಡ. ಕಾಣಿಸ್ತಾ ಇದೆ? ಸೊ ದಿಸ್ ಈಸ್ ಏಷ್ಯಾ ಕಾಂಟಿನೆಂಟ್, ಏಷ್ಯಾ ಖಂಡ. ನಮ್ಮ ಭಾರತ ಬರೋದು ಯಾವ ಖಂಡದಲ್ಲಿ ಅಂತ ಕೇಳಿದ್ರೆ ಏಷ್ಯಾ ಖಂಡದಲ್ಲಿ, ತಿಳಿತಾ? ಸೊ ಇದ್ರದ್ದು ನೋಡ್ರಿ ಬೌಂಡ್ರಿ ನಾನು ಹಾಕ್ತೀನಿ ಇಲ್ಲಿ ಮಾರ್ಕರ್ ಮೂಲಕ. ಸೊ ದಿಸ್ ಹೋಲ್ ಪಾರ್ಟ್ ಈಸ್ ವಾಟ್ ರೀ? ಏಷ್ಯಾ ಕಾಂಟಿನೆಂಟ್. ಕ್ಲಿಯರಾ? ಕಾಣಿಸ್ತಾ ಇದೆನಾ? ಸೊ ಇದಿಷ್ಟು ಯಾವ ಖಂಡ ಅಂತ ಕೇಳಿದ್ರೆ ಏಷ್ಯಾ ಖಂಡ. ಇದು ಆರೆಂಜ್ ಕಲರ್ ಪೋರ್ಷನ್ ಕೂಡ ಏಷ್ಯಾನೇ, ಬಟ್ ಅದನ್ನು ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತ ಕರಿತೀವಿ. ಡೋಂಟ್ ವರಿ ಅಬೌಟ್ ದಟ್. ಅದನ್ನು ಕೂಡ ಏಷ್ಯಾದ ಒಂದು ಪಾರ್ಟ್. ಬೇಕಾದರೆ ಇಲ್ಲಿ ನಾನು ಯೆಲ್ಲೋ ಕಲರ್ನಿಂದ ಅದನ್ನು ಶೇಡ್ ಮಾಡ್ಬೋದಾ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ. ಸೊ ಇದನ್ನು ಕೂಡ ಯಾವ ಖಂಡ ರೀ? ಇದನ್ನು ಏಷ್ಯಾ ಖಂಡದಲ್ಲೇ ಬರುತ್ತೆ. ಡೋಂಟ್ ವರಿ, ಏಷ್ಯಾ. ಕ್ಲಿಯರಾ? ಅತ್ಯಂತ ದೊಡ್ಡ ಖಂಡ. 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ. ಕರೆಕ್ಟಾ? ಹಾಗಾದ್ರೆ ಏಷ್ಯಾ ನಂತರ 2ನೇ ದೊಡ್ಡ ಖಂಡ ಯಾವುದು ಹೇಳಿ? ಕಾಣಿಸ್ತಾ ಇದೆನಾ? ಆಫ್ರಿಕಾ ಖಂಡ. ಸೆಕೆಂಡ್ ಲಾರ್ಜೆಸ್ಟ್. ಓಕೆ, ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಮೊದಲನೇದು ಯಾವುದು? ಏಷ್ಯಾ. ಏಷ್ಯಾ ಆದಮೇಲೆ ಆಫ್ರಿಕಾ. ಹಾಗಾದ್ರೆ 3ನೇ ದೊಡ್ಡ ಖಂಡ ಯಾವುದ್ರಿ? ಇಲ್ಲಿ ಬನ್ನಿ, ನಾರ್ತ್ ಅಮೇರಿಕಾ ಅಥವಾ ಉತ್ತರ ಅಮೇರಿಕಾ ಖಂಡ. ನಾರ್ತ್ ಅಂದ್ರೆ ಏನ್ರಿ? ಉತ್ತರ ಇಲ್ಲ. ಸೊ ಉತ್ತರ ಅಮೇರಿಕಾ ಖಂಡ ಯಾವ ಪ್ಲೇಸ್ನಲ್ಲಿ? ಥರ್ಡ್ ಲಾರ್ಜೆಸ್ಟ್. ಓಕೆ, ಥರ್ಡ್ ಲಾರ್ಜೆಸ್ಟ್. ಲಾರ್ಜೆಸ್ಟ್ ಅಂದರೆ ದೊಡ್ಡದು. ಥರ್ಡ್ ಲಾರ್ಜೆಸ್ಟ್. ಸೊ ನಾರ್ತ್ ಅಮೇರಿಕಾ ಆದಮೇಲೆ ಕೆಳಗಡೆ ಇದೆ ಯಾವುದು? ಸೌತ್ ಅಮೇರಿಕಾ. ದಿಸ್ ಈಸ್ 4th ಲಾರ್ಜೆಸ್ಟ್. ಓಕೆ, ರೈಟ್. 4ನೇ ದೊಡ್ಡ ಖಂಡ ದಕ್ಷಿಣ ಅಮೇರಿಕಾ ಖಂಡ. 3ನೇ ದೊಡ್ಡ ಖಂಡ ಉತ್ತರ ಅಮೇರಿಕಾ ಖಂಡ. ಹಾಗಾದ್ರೆ ಈ 4ನೇ ದೊಡ್ಡ ಖಂಡ ಆದಮೇಲೆ ಬರುವಂಥದ್ದು ಯಾವುದು ಅಂದರೆ ಅಂಟಾರ್ಕ್ಟಿಕ್ ಖಂಡ. ಇದು ಎಷ್ಟೇ ಇದ್ರಿ? ಫಿಫ್ತ್ ಲಾರ್ಜೆಸ್ಟ್. ಪ್ಲೀಸ್ ರಿಮೆಂಬರ್, 5th ಲಾರ್ಜೆಸ್ಟ್. ಓಕೆ, 5th ಲಾರ್ಜೆಸ್ಟ್. ತಿಳಿತಾ? ಇನ್ನು 6th ಲಾರ್ಜೆಸ್ಟ್ ಯಾವುದು? ಅಂಟಾರ್ಕ್ಟಿಕ್ ಖಂಡ ಆದ್ಮೇಲೆ 6ನೇ ದೊಡ್ಡ ಖಂಡ ಯಾವ್ದ್ರಿ? ಯುರೋಪ್. ಗ್ರೀನ್ ಕಲರ್ ಪೋರ್ಷನ್. ಯುರೋಪ್ ಎಲ್ಲಿದೆ? ಆಫ್ರಿಕಾ ಖಂಡದ ಉತ್ತರದಲ್ಲಿ. ಅದು ಎಷ್ಟೇ ದೊಡ್ಡ ಖಂಡ ಅಂದಾಗ 6ನೇ ದೊಡ್ಡ ಖಂಡ. 6th ಲಾರ್ಜೆಸ್ಟ್.
ಸಿಕ್ಸ್ತ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಹಾಗಾದ್ರೆ 6 ಖಂಡ ಆದಮೇಲೆ ಉಳಿದಿರುವಂತಹ ಖಂಡನೇ ಯಾವುದು? ಅದು ಅತ್ಯಂತ ಚಿಕ್ಕದಾದ ಖಂಡ ಯಾವುದು? ಆಸ್ಟ್ರೇಲಿಯಾ. ಯಾವುದ್ರಿ? ಆಸ್ಟ್ರೇಲಿಯಾ 7th ಕಾಂಟಿನೆಂಟ್ ಅಥವಾ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಅರ್ಥ ಆಯ್ತಾ? ಸೊ 7 ಖಂಡಗಳು ಮ್ಯಾಪ್ನಲ್ಲಿ ಲೊಕೇಶನ್ ಮಾಡಬೇಕು. ಆಮೇಲೆ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಸೊ ನಾನು ಅಟ್ಲಸ್ ರೀಡಿಂಗ್ ನಿಮಗೆ ಹೇಳ್ಕೊಡುವಾಗ ನಿಮ್ಮ ಹತ್ರ ಅಟ್ಲಸ್ ಇರಬೇಕು, ಆಕ್ಸ್ಫರ್ಡ್ ಅಟ್ಲಸ್ ಇರಬೇಕು. ತಿಳಿತಾ? ನಾ ಏನೇನು ಇಲ್ಲಿ ಮಾರ್ಕ್ ಮಾಡ್ತೀನಿ, ನೀವು ಕೂಡ ನಿಮ್ಮ ಅಟ್ಲಸ್ನಲ್ಲಿ ಮಾರ್ಕ್ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಅಟ್ಲಸ್ ರೀಡಿಂಗ್ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಓಕೆ, ರೈಟ್. ಸೊ ಅತ್ಯಂತ ದೊಡ್ಡದಾದ ಖಂಡ ಯಾವುದು? ಏಷ್ಯಾ. 2ನೇ ದೊಡ್ಡ ಖಂಡ ಯಾವುದು? ಆಫ್ರಿಕಾ. 3ನೇ ದೊಡ್ಡ ಖಂಡ ಯಾವುದು? ಥರ್ಡ್ ಲಾರ್ಜೆಸ್ಟ್ ಯಾವುದು? ನಾರ್ತ್ ಅಮೆರಿಕಾ ಅಥವಾ ಉತ್ತರ ಅಮೆರಿಕಾ ಖಂಡ. 4ನೇ ದೊಡ್ಡ ಖಂಡ ಯಾವುದು? ದಕ್ಷಿಣ ಅಮೆರಿಕಾ ಖಂಡ. 5ನೇ ದೊಡ್ಡ ಖಂಡ ಯಾವುದು? ಎಲ್ಲ ಖಂಡಗಳು ದಕ್ಷಿಣದಲ್ಲಿರುವಂಥ ಖಂಡ ಯಾವುದು? ಅಂಟಾರ್ಕ್ಟಿಕ್ ಖಂಡ 5ನೇ ದೊಡ್ಡ ಖಂಡ. 6ನೇ ಖಂಡ ಯಾವುದು ಅಂದರೆ ಯುರೋಪ್. ಹಾಗಾದರೆ ಅತ್ಯಂತ ಚಿಕ್ಕದಾದ ಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಲೊಕೇಶನ್ಸ್ ಗೊತ್ತಾಯ್ತಾ? ಓಕೆ, ರೈಟ್. ಹಾಗಾದರೆ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಯಾವುದು ಅಂತ ಹೇಳಿದೆ ನಾನು? ಏಷ್ಯಾ ಖಂಡ. ಅತ್ಯಂತ ಚಿಕ್ಕದಾದ ಖಂಡ ಯಾವುದ್ರಿ? ಆಸ್ಟ್ರೇಲಿಯಾ. ಅರ್ಥ ಆಯ್ತಾ? ಓಕೆ, ರೈಟ್. ನೋಡ್ಲಾರ್ದೆ ಒಂದ್ಸಲ ಹೇಳೋಣ. ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಕ್ಟಿಕ್, ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾ. ಓಕೆ, ಕ್ಲಿಯರ್? ರೈಟ್. ಇವಾಗ ಓಷಿಯನ್ಸ್ ಗೊತ್ತಿರಲಿ. ಓಷಿಯನ್ಸ್ ಅಂದರೆ ಏನು ಕನ್ನಡದಲ್ಲಿ? ಸಾಗರಗಳು. ಏನು? ಸಾಗರಗಳು. ಸೊ ಸಾಗರ ಹೇಳ್ಬೇಕಾದ್ರೆ ಅಲ್ಲಿ ಸಮುದ್ರ ಕೂಡ ಬರುತ್ತೆ. ಏನು ಸಾಗರ ಮತ್ತು ಸಮುದ್ರಕ್ಕೆ ಇರುವಂತಹ ವ್ಯತ್ಯಾಸ ಹೇಳ್ರಿ? ಸೊ ಇಂಗ್ಲಿಷ್ನಲ್ಲಿ ಸಿ ಅಂತಾರೆ ಸಮುದ್ರಕ್ಕೆ, ರೈಟ್? ನೋಡ್ರಿ, ಸಮುದ್ರ ಅಂದಾಗ ಸಾಗರಕ್ಕಿಂತ ಚಿಕ್ಕದಾಗಿರುತ್ತೆ. ಏರಿಯಾದಲ್ಲಿ, ವಿಸ್ತೀರ್ಣದಲ್ಲಿ ಬಹಳ ಸಣ್ಣದಿರುತ್ತೆ. ಯಾವುದು? ಸಮುದ್ರ. ತಿಳಿತಾ? ಮತ್ತೆ ಸಮುದ್ರದ ಇನ್ನೊಂದು ಲಕ್ಷಣ ಗೊತ್ತಿರಲಿ. ಒಂದು ಕಡೆ ಭೂಮಿಯ ಜೊತೆಗೆ ಅಥವಾ ಭೂಭಾಗಕ್ಕೆ ಅಟ್ಯಾಚ್ ಇರುತ್ತೆ ಅಥವಾ ಹತ್ಕೊಂಡಿರುತ್ತೆ, ಇನ್ನೊಂದು ಭಾಗ ಮಾತ್ರ ಸಾಗರದವರೆಗೆ ಚಾಚಿರುತ್ತೆ. ಅದಕ್ಕೆ ನಾವು ಸಮುದ್ರ ಅಂತ ಕರಿತೇವೆ. ಸೊ ಸಮುದ್ರ ಸೇರಿ ಏನಾಗುತ್ತೆ ರೀ? ದೊಡ್ಡದಾದ ಜಲರಾಶಿ ಸಾಗರ ಆಗುತ್ತೆ. ಅರ್ಥ ಆಯ್ತಾ? ಸಮುದ್ರ ಯಾವಾಗಲೂ ಭೂಭಾಗಕ್ಕೆ ಅಂಟಿಕೊಂಡಿರುತ್ತೆ. ಸಾಗರಗಳು ಯಾವಾಗಲೂ ಭೂಪ್ರದೇಶದಿಂದ ದೂರ ಇರ್ತವೆ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಓಷನ್ ಆ್ಯಂಡ್ ಸಿ. ಓಕೆ, ಹಾಗಾದರೆ ಎಷ್ಟು ಸಾಗರಗಳು ಹೇಳ್ತೀರಾ? ಸಮುದ್ರ ಬೇಕಾದರೆ ಆಮೇಲೆ ನೋಡೋಣ. ಖಂಡಗಳ ವೈಸ್ ತಗೊಳ್ಳುವಾಗ ನಾನು ಹೇಳ್ತೀನಿ ಯಾವುದ್ಯಾವ ಸಮುದ್ರ ಅಂತೇಳಿ. ಈಗ ಸಾಗರಗಳ ಸಂಖ್ಯೆ ಎಷ್ಟು ಅಂದರೆ 5 ಅದಾವೆ. ಎಷ್ಟು ಅದಾವ್ರಿ? 5. ತಿಳಿತಾ? 5 ಸಾಗರಗಳು ವಿಸ್ತೀರ್ಣಕ್ಕೆ ಅನುಸಾರವಾಗಿ, ಅಂದರೆ ಅತ್ಯಂತ ದೊಡ್ಡದು ಯಾವುದು, ಆಮೇಲೆ ಅದಕ್ಕಿಂತ ಚಿಕ್ಕದು ಯಾವುದು, ಅದಕ್ಕಿಂತ ಚಿಕ್ಕದು ಯಾವುದು ಹೇಳ್ತೀರಾ? ಸೊ ಫಸ್ಟ್ ಲಾರ್ಜೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್, ದಟ್ ಈಸ್ ಪೆಸಿಫಿಕ್ ಓಷಿಯನ್. ಯಾವುದ್ರಿ? ಪೆಸಿಫಿಕ್ ಸಾಗರ. ಕನ್ನಡದಲ್ಲಿ ಏನಂತಾರೆ ಪೆಸಿಫಿಕ್ ಸಾಗರಕ್ಕೆ? ಶಾಂತ ಮಹಾಸಾಗರ. ಅದನ್ನೂ ಕೂಡ ಬರಿತೀನಿ, ಗೊತ್ತಿರಲಿ. ಶಾಂತ ಮಹಾಸಾಗರ. ಕ್ಲಿಯರ್? ನೆಕ್ಸ್ಟ್ ಫಸ್ಟ್ ಲಾರ್ಜೆಸ್ಟ್. ಸೆಕೆಂಡ್ ಲಾರ್ಜೆಸ್ಟ್ ಶಾಂತ ಮಹಾಸಾಗರ ಆದಮೇಲೆ 2ನೇ ದೊಡ್ಡ ಸಾಗರ ಯಾವುದು ಅಂದರೆ ಅಟ್ಲಾಂಟಿಕ್ ಸಾಗರ. ಯಾವುದ್ರಿ? ಅಟ್ಲಾಂಟಿಕ್ ಓಷಿಯನ್. ಇದನ್ನು ಕನ್ನಡದಲ್ಲೂ ಕೂಡ ಅಟ್ಲಾಂಟಿಕ್ ಸಾಗರ ಅಂತಲೇ ಕರೀತಾರೆ. ಸೊ ಥರ್ಡ್ ಲಾರ್ಜೆಸ್ಟ್ ಯಾವ್ದು ಹೇಳ್ರಿ? ನಮ್ಮ ಭಾರತದ ದಕ್ಷಿಣದಲ್ಲಿ ಇರುವಂತಹ ಸಾಗರ ಯಾವುದು ಅಂದರೆ ಇಂಡಿಯನ್ ಓಷಿಯನ್. ಯಾವುದು? ಇಂಡಿಯನ್ ಓಷಿಯನ್. ಅಥವಾ ಇದನ್ನು ಹಿಂದೂ ಮಹಾಸಾಗರ ಅಂತಲೂ ಕೂಡ ಕರೀತಾರೆ. ಯಾವ ಸಾಗರ? ಹಿಂದೂ ಮಹಾಸಾಗರ. ತಿಳಿತಾ? ಹಿಂದೂ ಮಹಾಸಾಗರ. ಆಮೇಲೆ ಫೋರ್ತ್ ಲಾರ್ಜೆಸ್ಟ್ ಯಾವುದು? ಪೆಸಿಫಿಕ್ ಆಯಿತು, ಅಟ್ಲಾಂಟಿಕ್ ಆಯಿತು, ಇಂಡಿಯನ್ ಆಯಿತು. 4ನೇ ದೊಡ್ಡ ಸಾಗರ ಸದರ್ನ್ ಓಷಿಯನ್. ಯಾವ ಓಷಿಯನ್? ಸದರ್ನ್ ಓಷಿಯನ್. ಸದರ್ನ್ ಓಷನ್ ಕನ್ನಡದಲ್ಲಿ ದಕ್ಷಿಣ. ಹೆಸರು ಹೇಳ್ತಾ ಇದೆ. ಸೌತ್ ಅಂದರೆ ಯಾವ ದಿಕ್ಕ್ರಿ? ದಕ್ಷಿಣ ಇಲ್ಲ. ಸೊ ಹಾಗಾಗಿ ಕನ್ನಡದಲ್ಲಿ ದಕ್ಷಿಣ ಸಾಗರ. ಯಾವ ಸಾಗರ? ದಕ್ಷಿಣ ಸಾಗರ. ಈ ಸಾಗರಕ್ಕೆ ಮೊದಲು ಅಂಟಾರ್ಕ್ಟಿಕ್ ಸಾಗರ ಅಂತಲೂ ಕೂಡ ಕರಿತಾ ಇದ್ರು. ಏನಂತೇಳಿ? ಯಾಕಂದರೆ ಅಂಟಾರ್ಕ್ಟಿಕ್ ಖಂಡದ ಸುತ್ತಮುತ್ತಲು ಇರುವಂಥ ಸಾಗರ ಯಾವುದು ಅಂದರೆ ಅಂಟಾರ್ಕ್ಟಿಕ್ ಸಾಗರ. ಖಂಡ ಮಧ್ಯದಲ್ಲಿ ಅದರ ಸುತ್ತಲೂ ಇರುವಂಥ ಸಾಗರ ಅಂಟಾರ್ಕ್ಟಿಕ್ ಓಷನ್. ತಿಳಿತಾ? ಬಟ್ ಇವಾಗ ಹೆಸರೇನಿದೆ? ಸದರ್ನ್ ಓಷಿಯನ್. ನೆನ್ಪಿಡು. ಹಾಗಾದರೆ ಅತ್ಯಂತ ಚಿಕ್ಕ ಸಾಗರ ಯಾವುದು ಅಂದರೆ ಆರ್ಕಿಟಿಕ್. ಯಾವುದ್ರಿ?
ಆರ್ಕ್ಟಿಕ್ ಓಷಿಯನ್. ಸೊ ಕನ್ನಡದಲ್ಲೂ ಕೂಡ ಆರ್ಕ್ಟಿಕ್ ಅಂತಾನೆ ಕರೀತಾರೆ, ಗೊತ್ತಿರಲಿ. ಆರ್ಕ್ಟಿಕ್ ಸಾಗರ. ಅಂಡರ್ಸ್ಟುಡ್? ಓಕೆ, ರೈಟ್. ಇನ್ನೊಂದ್ಸಲ ನನ್ನ ಜೊತೆ ಹೇಳ್ತೀರಾ? ಸೊ ಭೂಮಿಯ ಮೇಲೆ ಒಟ್ಟು ಸಾಗರಗಳ ಸಂಖ್ಯೆ ಎಷ್ಟು ಅಂದರೆ 5. ಯಾವ್ದ್ಯಾವ್ದು? ಪೆಸಿಫಿಕ್ ಸಾಗರ, ಓಕೆ, ಅಥವಾ ಕನ್ನಡದಲ್ಲಿ ಶಾಂತ ಮಹಾಸಾಗರ. ಎರಡನೇ ದೊಡ್ಡದಾದ ಸಾಗರ ಯಾವುದ್ರೆ? ಅಟ್ಲಾಂಟಿಕ್ ಸಾಗರ. ಕನ್ನಡದಲ್ಲೂ ಕೂಡ ಅಟ್ಲಾಂಟಿಕ್ ಅಂತಾನೆ ಕರೀತಾರೆ. ಎಸ್ ಆಕಾರದಲ್ಲಿರುವ ಸಾಗರ. ಓಕೆ, ಇಂಗ್ಲಿಷ್ ವರ್ಣಮಾಲೆಯ ಎಸ್ ಆಕಾರದಲ್ಲಿರುವ ಸಾಗರ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ. ಆಮೇಲೆ ಮೂರನೇ ದೊಡ್ಡದಾದ ಸಾಗರ ಯಾವುದು ಅಂದ್ರೆ ಇಂಡಿಯನ್ ಓಷಿಯನ್, ಅಥವಾ ಇದನ್ನ ಕನ್ನಡದಲ್ಲಿ ಹಿಂದೂ ಮಹಾಸಾಗರ ಅಂತ ಕೂಡ ಕರೀತಾರೆ. ರೈಟ್. ನೆಕ್ಸ್ಟ್ ಫೋರ್ತ್ ಲಾರ್ಜೆಸ್ಟ್ ಯಾವುದು ಅಂದ್ರೆ ಸದರ್ನ್ ಓಷಿಯನ್ ಅಥವಾ ದಕ್ಷಿಣ ಸಾಗರ. ಅದಾದ್ಮೇಲೆ ಅತ್ಯಂತ ಚಿಕ್ಕದಾದ ಸಾಗರ ಯಾವುದು ಅಂದ್ರೆ ಆರ್ಕ್ಟಿಕ್ ಓಷಿಯನ್, ಆರ್ಕ್ಟಿಕ್ ಸಾಗರ. ಕ್ಲಿಯರ್? ಸೊ ಇದಿಷ್ಟು ಓಷಿಯನ್ಸ್. ಹಾಗಾದ್ರೆ ಇದನ್ನ ಮ್ಯಾಪ್ನಲ್ಲಿ ಲೊಕೇಟ್ ಮಾಡಬೇಕಲ್ಲ, ಮಾಡೋಣ ಮ್ಯಾಪ್ನಲ್ಲಿ. ಓಕೆ, ರೈಟ್. ಅತ್ಯಂತ ದೊಡ್ಡದಾದ ಸಾಗರ ಯಾವುದು ಅಂತ ಹೇಳಿದೆ ನಾನು? ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಓಷಿಯನ್. ಸೊ ಈ ಮ್ಯಾಪ್ನಲ್ಲಿ ಎಲ್ಲಿದೆ ರೀ ಪೆಸಿಫಿಕ್ ಓಷಿಯನ್? ಎಲ್ಲಿದೆ? ಇಲ್ಲ, ಇಲ್ಲಿದೆ ನೋಡ್ರಿ. ಓಕೆ, ಸೊ ಹಿಯರ್ ಇಟ್ ಈಸ್ ಪೆಸಿಫಿಕ್. ಯಾವ ಓಷಿಯನ್ ರೀ ಇದು? ಪೆಸಿಫಿಕ್ ಓಷಿಯನ್. ಕ್ಲಿಯರ್? ಇಲ್ಲಿ ಮಾತ್ರ ಪೆಸಿಫಿಕ್ ಓಷಿಯನ್ ಇದೆ ಏನ್ರಿ? ಇಲ್ಲ. ಸೊ ಈ ಕಡೆನೂ ಕೂಡ ಪೆಸಿಫಿಕ್ ಓಷಿಯನ್ ಇದೆ. ಸೊ ಇಲ್ಲೂ ಕೂಡ ಬರಿತೀನಿ. ಯಾವ ಓಷಿಯನ್ ಇದು? ಇದು ಕೂಡ ಪೆಸಿಫಿಕ್ ಓಷಿಯನ್. ಹಾಗಾದ್ರೆ ಎರಡು ಕಡೆ ಇದೆ ಏನ್ರಿ ಪೆಸಿಫಿಕ್ ಓಷಿಯನ್? ಇಲ್ಲ. ನೋಡ್ರಿ ಇಲ್ಲಿ. ಸೊ ನಮ್ಮ ಭೂಮಿ ಹೇಗಿದೆ ರೀ? ಗೋಳಾಕಾರವಾಗಿದೆ, ತಿಳಿತಾ? ಸೊ ಈ ಗೋಳಾಕಾರವಾಗಿರುವಂತ ಭೂಮಿಯನ್ನ ಇಲ್ಲಿ ಕಟ್ ಮಾಡಿದಾಗ ಇದೇನಾಗುತ್ತೆ ರೀ? ಸ್ಕ್ವೇರ್ ಅಂದ್ರೆ ಚೌಕಾಕಾರದಲ್ಲಿ ಬರುತ್ತೆ ಇದು ಮ್ಯಾಪ್, ತಿಳಿತಾ? ಹಾಗಾಗಿ ಪೆಸಿಫಿಕ್ ಸಾಗರದ ಅರ್ಧ ಪಾರ್ಟ್ ಈ ಕಡೆ ಇದೆ, ಇನ್ನು ಅರ್ಧ ಪಾರ್ಟ್ ಆ ಕಡೆ ಇದೆ. ಒಂದೇ ಓಷಿಯನ್, ತಿಳಿತಾ? ಅದನ್ನ ಹಿಂಗ ಓಪನ್ ಮಾಡಿದಾಗ ಈ ರೀತಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬರುತ್ತೆ, ತಿಳಿತಾ? ಒಂದೇ ಓಷಿಯನ್, ಗೊತ್ತಿರಲಿ. ಸೊ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಓಷಿಯನ್. ಹಾಗಾದ್ರೆ ಪೆಸಿಫಿಕ್ ಸಾಗರ ಯಾವ ಖಂಡಗಳ ಮಧ್ಯೆ ಇದೆ ಹೇಳ್ತೀರಾ? ಮ್ಯಾಪನ್ನು ನೋಡಿ ಹೇಳ್ಬಹುದಾ? ಹೇಳಿ ನೋಡೋಣ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕಾದ ಪಶ್ಚಿಮ ಭಾಗದಲ್ಲಿ. ಸೊ ಡೈರೆಕ್ಷನ್ಸ್ ಕೂಡ ನಿಮಗೆ ಗೊತ್ತಿರಲಿ. ದಿಕ್ಕುಗಳು ಎಷ್ಟದಾವ್ರಿ? 4. ಇದು ನಾರ್ತ್ ಇದೆ, ಸೌತ್ ಇದೆ, ಈಸ್ಟ್ ಇದೆ, ವೆಸ್ಟ್ ಇದೆ. ಕನ್ನಡದಲ್ಲಿ ಬೇಕು ಅಂದ್ರೆ ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಆಮೇಲೆ ಇದು ವೆಸ್ಟ್. ಅಂದ್ರೆ ಯಾವ್ದಿಕ್ಕು? ಪಶ್ಚಿಮ. ನಾ ಏನ್ ಹೇಳಿದೆ? ಪೆಸಿಫಿಕ್ ಸಾಗರ ಎಲ್ಲಿದೆ ಅಂತ ಕೇಳಿದಾಗ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ ಪಶ್ಚಿಮ ಭಾಗದಲ್ಲಿದೆ. ಪಶ್ಚಿಮ ಈ ಕಡೆ ಆಗುತ್ತಲ್ಲ, ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿದ್ರೆ ರೈಟ್. ಜೊತೆಗೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಪೂರ್ವ ಭಾಗದಲ್ಲಿ ಯಾವ ಓಷಿಯನ್ ರೀ? ಪೆಸಿಫಿಕ್ ಮಹಾಸಾಗರ. 4 ಖಂಡಗಳ ಮಧ್ಯೆ. ಇನ್ನೊಂದ್ಸಲ ರಿವೈಸ್ ಮಾಡ್ತಾ ಇದ್ದೀನಿ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಪ್ಲಸ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾ 4 ಖಂಡಗಳ ಮಧ್ಯೆ ಇರುವಂತಹ ದೊಡ್ಡದಾದ ಸಾಗರನೇ ಯಾವುದು ಅಂದ್ರೆ ಅದು ಪೆಸಿಫಿಕ್ ಮಹಾಸಾಗರ. ಲೊಕೇಶನ್ ಗೊತ್ತಾಯ್ತಾ? ರೈಟ್. ಸೊ ಅದೇ ರೀತಿಯಾಗಿ ಎರಡನೇ ದೊಡ್ಡ ಸಾಗರ ಯಾವುದು? ಇಂಗ್ಲಿಷ್ ವರ್ಣಮಾಲೆ ಎಸ್ ಆಕಾರದಲ್ಲಿರುವ ಸಾಗರ ಅಟ್ಲಾಂಟಿಕ್ ಸಾಗರ. ವೆರಿ ಗುಡ್. ಯಾವ್ದು? ಅಟ್ಲಾಂಟಿಕ್. ವೇರ್ ಇಸ್ ಅಟ್ಲಾಂಟಿಕ್ ಓಷನ್? ಸೊ ಹಿಯರ್ ಇಟ್ ಈಸ್ ಅಟ್ಲಾಂಟಿಕ್ ಓಷನ್. ಯಾವ್ದ್ರಿ ಇದು? ಅಟ್ಲಾಂಟಿಕ್ ಓಷಿಯನ್. ತಿಳಿತಾ? ಬೇಕಾದ್ರೆ ನೋಡ್ರಿ. ಸೊ ಎಸ್ ಆಕಾರದಲ್ಲಿರುವಂತಹ ಸಾಗರವೇ ಯಾವ ಸಾಗರ? ಅಟ್ಲಾಂಟಿಕ್ ಸಾಗರ. ಇವಾಗ ನೀವೇ ಹೇಳಿ, ಈ ಅಟ್ಲಾಂಟಿಕ್ ಸಾಗರ ಯಾವ ಖಂಡಗಳ ಮಧ್ಯೆ ಇದೆ ಹೇಳ್ರಿ? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಖಂಡದ ಪೂರ್ವದಲ್ಲಿ. ಇದು ಪೂರ್ವ ದಿಕ್ಕು, ಹೌದಾ ಇಲ್ಲ? ಎಸ್, ರೈಟ್. ಜೊತೆಗೆ ಯುರೋಪ್ ಮತ್ತು ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಯಾವ ಸಾಗರ ರೀ? ಅಟ್ಲಾಂಟಿಕ್ ಸಾಗರ. ತಿಳಿತಾ? ಇಲ್ಲಿನೂ ಕೂಡ 4 ಖಂಡಗಳು. ಓಕೆ, ಪೆಸಿಫಿಕ್ ಸಾಗರ ಅಂದಾಗೂ ಕೂಡ 4, ಅಟ್ಲಾಂಟಿಕ್ ಓಷನ್ ಅಂದಾಗೂ ಕೂಡ 4. ಕ್ಲಿಯರ್? ಹಾಗಾದ್ರೆ ಮೂರನೇ ದೊಡ್ಡ ಸಾಗರ ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ಓಷನ್. ನಮ್ಮ ಭಾರತದ ದಕ್ಷಿಣದಲ್ಲಿದೆ. ಕಂಟ್ರಿ ಹೇಳ್ತಾ ಇದ್ದೀನಿ, ಇಂಡಿಯಾ ಈಸ್ ಅವರ್ ಕಂಟ್ರಿ, ರೈಟ್? ಸೊ ಭಾರತದ ದಕ್ಷಿಣದಲ್ಲಿರುವಂಥ ಸಾಗರ ಯಾವುದು? ಯಾವುದು? ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ. ಸೊ ನಮ್ಮ ಭಾರತ ದೇಶ ಬರೋದು ಯಾವ ಖಂಡದಲ್ಲೇ? ಏಷ್ಯಾ ಖಂಡದಲ್ಲೇ. ಸೊ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಬರುವಂತಹ ಸಾಗರನೇ ಯಾವುದು ಅಂದ್ರೆ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷಿಯನ್. ತಿಳಿದ್ರೆ ಮತ್ತೆ ನೋಡ್ರಿ, ಇಲ್ಲಿ ಆಫ್ರಿಕಾ ಖಂಡ ಇದೆಯಲ್ಲ, ಯಾವ ಖಂಡ ಇದು? ದಿಸ್ ಈಸ್ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಪೂರ್ವದಲ್ಲಿ ಯಾವ ಸಾಗರ ಅಂತ ಕೇಳಿದ್ರೆ ಅಲ್ಲಿನೂ ಕೂಡ ಹಿಂದೂ ಮಹಾಸಾಗರ.
ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಇದೆ. ಓಕೆ, ಏಳನೇ ಚಿಕ್ಕ ಖಂಡ, ಏಳನೇ ಖಂಡ ಅಥವಾ ಜಗತ್ತಿನ ಅತ್ಯಂತ ಚಿಕ್ಕದಾದ ಖಂಡ ಅಂದ್ರೂ ಕೂಡ ಆಸ್ಟ್ರೇಲಿಯಾ. ಸೊ ಈ ಆಸ್ಟ್ರೇಲಿಯಾದ ಪಶ್ಚಿಮದಲ್ಲಿ ಇರುವಂಥ ಸಾಗರ ಯಾವುದು ಅಂದರೆ ಇಂಡಿಯನ್ ಓಷಿಯನ್. ಖಂಡಗಳ ಲೊಕೇಶನ್ ಕೂಡ ಗೊತ್ತಿರಬೇಕು, ಯಾವ ಖಂಡಗಳ ಮಧ್ಯೆ ಯಾವ ಸಾಗರ ಇದೆ ಅಂತೇಳಿ. ಇನ್ನೊಂದ್ಸಲ ಹೇಳ್ತಾರೆ, ಇಂಡಿಯನ್ ಓಷಿಯನ್ ಏಷ್ಯಾದ ದಕ್ಷಿಣಕ್ಕೆ, ಆಫ್ರಿಕಾ ಖಂಡದ ಪೂರ್ವಕ್ಕೆ, ಆಸ್ಟ್ರೇಲಿಯಾ ಖಂಡದ ಪಶ್ಚಿಮದಲ್ಲಿರುವಂಥ ಸಾಗರ ಯಾವುದು? ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ. ಕ್ಲಿಯರ್? ಓಕೆ. ಹಾಗಾದ್ರೆ 4ನೇ ದೊಡ್ಡ ಸಾಗರ ಯಾವುದ್ರಿ? ಯಾವುದು? ಸದರ್ನ್ ಓಷಿಯನ್. ಅದನ್ನ ಮೊದಲು ಅಂಟಾರ್ಕ್ಟಿಕ್ ಓಷನ್ ಅಂತ ಕರೀತಾ ಇದ್ರು. ಕ್ಲಿಯರ್? ಸೊ ಈ ಸದರ್ನ್ ಓಷಿಯನ್ ಸೌತ್, ಓಕೆ, ಹೆಸರು ಹೇಳ್ತಾ ಇದೆ ಸೌತ್ನಲ್ಲಿದೆ, ದಕ್ಷಿಣದಲ್ಲಿದೆ. ಓಕೆ, ಸೊ ಇಲ್ಲಿರುವಂಥದ್ದೇ ಸದರ್ನ್ ಓಷಿಯನ್, 4ನೇ ದೊಡ್ಡದಾದ ಸಾಗರ. ರೈಟ್. ಹಾಗಾದ್ರೆ ಎಲ್ಲಿ ಬರುತ್ತೆ? ಲೊಕೇಶನ್ಸ್ ಗೊತ್ತಿರಲಿ. ಇದು ಅಂಟಾರ್ಕ್ಟಿಕ್ ಖಂಡದ ಸುತ್ತಲೂ ಇರುವಂತಹ ಸಾಗರ, ಹೌದಿಲ್ರಿ? ನೀವು ಇನ್ ಕೇಸ್ ಏನಾದರೂ ಗ್ಲೋಬ್ ತಗೊಂಡು, ಗ್ಲೋಬ್ ಅಂದ್ರೆ ಗೊತ್ತಾಗುತ್ತಲ್ಲ, ಗ್ಲೋಬ್ ಕನ್ನಡದಲ್ಲಿ ಏನಂತಾರೆ? ಐ ಡೋಂಟ್ ನೋ ಇನ್ ಕನ್ನಡ. ಆ ಗ್ಲೋಬ್ನ ಅತ್ಯಂತ ದಕ್ಷಿಣದಲ್ಲಿರುವ ಖಂಡ ಯಾವುದು ಅಂದ್ರೆ ಅಂಟಾರ್ಕ್ಟಿಕ್ ಖಂಡ. ತಿಳಿತಾ? ವೈಟ್ ಕಲರ್ನಲ್ಲಿ ಕೊಟ್ಟಿರ್ತಾರೆ, ಯಾಕಂದ್ರೆ ಅದ್ರ ಮೇಲೆ ಐಸ್ ಇರುತ್ತೆ, ಹಾಗಾಗಿ ವೈಟ್ ಕಾಂಟಿನೆಂಟ್ ಅಂತ ಕರೀತಾರೆ. ಸೊ ಆ ಖಂಡದ ಸುತ್ತಲಿರುವಂಥ ಸಾಗರ ಯಾವುದು ಅಂದ್ರೆ ದಕ್ಷಿಣ ಸಾಗರ. ದಕ್ಷಿಣ ಸಾಗರದಿಂದ ಸುತ್ತುವರಿಯಲ್ಪಟ್ಟಿದೆ ಯಾವ ಖಂಡ? ಅಂಟಾರ್ಕ್ಟಿಕ್ ಖಂಡ. ತಿಳಿತಾ? ಇನ್ನು ಬೇಕಂದ್ರೆ ನಿಮ್ಗೆ, ಸೊ ಆಫ್ರಿಕಾ ಖಂಡದ ದಕ್ಷಿಣದಲ್ಲಿ ಯಾವ ಸಾಗರ ಇದೆ ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ದಕ್ಷಿಣ ಸಾಗರ. ಅದೇ ರೀತಿ ಆಸ್ಟ್ರೇಲಿಯಾ ಕೂಡ, ಅದೇ ರೀತಿ ದಕ್ಷಿಣ ಅಮೆರಿಕ ಕೂಡ. ತಿಳಿತಾ? ದಕ್ಷಿಣ ಅಮೆರಿಕ ಅಥವಾ ದಕ್ಷಿಣದಲ್ಲಿ, ಆಫ್ರಿಕಾದ ದಕ್ಷಿಣದಲ್ಲಿ, ಅದಾದ್ಮೇಲೆ ಆಸ್ಟ್ರೇಲಿಯಾದ ದಕ್ಷಿಣದಲ್ಲಿ ಇರುವಂಥ ಸಾಗರ ಯಾವುದು ಅಂದ್ರೆ ಯಾವುದು? ಸದರ್ನ್ ಓಷಿಯನ್, ಹಿಂದೆ ಅಂಟಾರ್ಕ್ಟಿಕ್ ಅಂತ ಕರೀತಾ ಇದೆ. ರೈಟ್. ನೆಕ್ಸ್ಟ್ ಲಾಸ್ಟ್ ಒನ್, ಅತ್ಯಂತ ಚಿಕ್ಕದಾದ ಸಾಗರ ಯಾವುದು ಅಂದ್ರೆ ಆರ್ಕ್ಟಿಕ್. ಇಲ್ಲಿದೆ ನೋಡ್ರಿ. ಸದರ್ನ್ ಓಷಿಯನ್ ಕೆಳಗಡೆ ಇದ್ರೆ ಆರ್ಕ್ಟಿಕ್ ಓಷನ್ ಎಲ್ಲಾ ಖಂಡಗಳ ಮೇಲೆ ಇದೆ. ಯಾವ ಖಂಡದ ಮೇಲೆ ಅದನ್ನು ಗೊತ್ತಿರಲಿ. ಸೊ ಉತ್ತರ ಅಮೆರಿಕಾ ಖಂಡದ ಉತ್ತರದಲ್ಲಿ, ತಿಳಿತಾ? ಯುರೋಪ್ ಮತ್ತು ಏಷ್ಯಾ ಖಂಡಗಳ ಉತ್ತರದಲ್ಲಿರುವಂಥ ಸಾಗರ ಆರ್ಕ್ಟಿಕ್ ಸಾಗರ. ಅರ್ಥ ಆಯ್ತಾ? ಲೊಕೇಶನ್ಸ್, ಕಾಂಟಿನೆಂಟ್ಸ್ ಪ್ಲಸ್ ಓಷಿಯನ್ಸ್, ಖಂಡಗಳು ಆಮೇಲೆ ಸಾಗರಗಳು. ಲೊಕೇಶನ್ಸ್ ಗೊತ್ತಾಯ್ತಾ? ಯಾವ್ಯಾವ ಖಂಡ ಎಲ್ಲಿದೆ, ಯಾವ್ಯಾವ ಸಾಗರ ಎಲ್ಲಿದೆ ಅಂತೇಳಿ. ಓಕೆ, ರೈಟ್. ನೋಡೋಣ ನೆಕ್ಸ್ಟ್ ಮ್ಯಾಪ್ನಲ್ಲಿ. ಓಕೆ, ಇದಿಷ್ಟು 7 ಖಂಡಗಳು ಮತ್ತು 5 ಮಹಾಸಾಗರಗಳು. ಲೊಕೇಶನ್ಸ್ ಗೊತ್ತಾಯ್ತಲ್ಲ? ವೆರಿ ಇಂಪಾರ್ಟೆಂಟ್. ಒಂದು ಥಿಂಗ್ ಗೊತ್ತಿರಲಿ, ಸೊ ಯಾವ ಸಾಗರ ದೊಡ್ಡದು ಅಂತ ಹೇಳಿದೆ ನಾನು? ಪೆಸಿಫಿಕ್ ಸಾಗರ ದೊಡ್ಡದು. ಅತ್ಯಂತ ಚಿಕ್ಕ ಸಾಗರ ಯಾವುದು? ಆರ್ಕ್ಟಿಕ್ ಸಾಗರ ಚಿಕ್ಕದು. ಹಾಗಾದ್ರೆ ದೊಡ್ಡದು ಚಿಕ್ಕದು, ಸೊ ಯಾವುದರ ಆಧಾರದ ಮೇಲೆ ದೊಡ್ಡದು ಅಂತ ಕರೀತಾರೆ, ಯಾವುದರ ಆಧಾರದ ಮೇಲೆ ಚಿಕ್ಕ ಸಾಗರ ಅಂತ ಕರೀತಾರೆ ಅಂದ್ರೆ ಅಲ್ಲಿ 4 ಪ್ಯಾರಾಮೀಟರ್ಸ್ ಅದಾವ. ಸೊ ಆ ಪ್ಯಾರಾಮೀಟರ್ಸ್ ಯಾವ್ದು ಅಂದ್ರೆ ಗೊತ್ತಿರಲಿ. ಏರಿಯಾ. ಏನು? ಏರಿಯಾ ಅಂದ್ರೆ ವಿಸ್ತೀರ್ಣ. ಸೊ ವಿಸ್ತೀರ್ಣದ ಆಧಾರದ ಮೇಲೆ ಏನ್ ಮಾಡ್ತಾರೆ? ಇದು ದೊಡ್ಡದು, ಇದು ಚಿಕ್ಕದು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಫಸ್ಟ್ ಏರಿಯಾ. ಓಕೆ, ಏರಿಯಾ ಅಂದ್ರೆ ಗೊತ್ತಿರಲಿ, ಅದು ಎಷ್ಟು ಕಿಲೋಮೀಟರ್ ವರೆಗೆ ಇದೆ, ಆಮೇಲೆ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ವರೆಗೆ ಅದು ವಿಸ್ತಾರವಾಗಿದೆ, ಅದರ ಆಧಾರದ ಮೇಲೆ ಏರಿಯಾ ವೈಸ್. ಅದಾದ್ಮೇಲೆ ಸೆಕೆಂಡ್ ವಾಲ್ಯೂಮ್. ಏನ್ರಿ? ವಾಲ್ಯೂಮ್ ಆಫ್ ವಾಟರ್, ಆದ್ರೆ ಆ ಸಾಗರದಲ್ಲಿ ಎಷ್ಟು ಮಟ್ಟಿಗೆ ನೀರಿದೆ ಅದರ ಆಧಾರದ ಮೇಲೆ. ತಿಳಿತಾ? ಇದು ಕಿಲೋಮೀಟರ್ ಆಧಾರದ ಮೇಲೆ ಬಿಟ್ರೆ ಸ್ಕ್ವೇರ್ ಕಿಲೋಮೀಟರ್ ಆಧಾರದ ಮೇಲೆ. ಸೊ ವಾಲ್ಯೂಮ್ ಅಂದಾಗ ಅದರಲ್ಲಿ ನೀರು ಎಷ್ಟು ಇದೆ ಇದರ ಆಧಾರದ ಮೇಲೆ. ಆಮೇಲೆ ಒನ್ ಮೋರ್ ಪಾಯಿಂಟ್, ಡೆಪ್ತ್ ಅಂದ್ರೆ ಏನ್ರಿ? ಆಳ. ಆ ಸಾಗರ ಎಷ್ಟು ಆಳ ಇದೆ, ಇದು ಥರ್ಡ್ ಪ್ಯಾರಾಮೀಟರ್. ಆಮೇಲೆ ಲಾಸ್ಟ್ ಇನ್ನೊಂದು ಪ್ಯಾರಾಮೀಟರ್ ಬರುತ್ತೆ, ಕೋಸ್ಟ್ ಲೈನ್ ಅಂದ್ರೆ ಏನ್ರಿ? ಕರಾವಳಿ ತೀರ. ತಿಳಿತಾ? ಕರಾವಳಿ ತೀರ ಅಂದ್ರೆ ಯಾವ ಸಾಗರದ್ದು ಕರಾವಳಿ ತೀರ ಅತ್ಯಂತ ಉದ್ದವಾಗಿದೆ. ಸೊ ಇದರ ಆಧಾರದ ಮೇಲೆ ಯಾವ ಸಾಗರ ದೊಡ್ಡದಿದೆ, ಯಾವ ಸಾಗರ ಚಿಕ್ಕದಿದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಯಾವ್ದ್ಯಾವ್ದು? ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಾರೆ, ಜೊತೆಗೆ ವಾಲ್ಯೂಮ್, ಅದ್ರ ಜೊತೆಗೆ ಡೆಪ್ತ್, ಅದ್ರ ಜೊತೆಗೆ ಕೋಸ್ಟ್ ಲೈನ್. ಸೊ ಇವುಗಳ ಆಧಾರದ ಮೇಲೆ ಯಾವ ಸಾಗರ ದೊಡ್ಡದು, ಯಾವ ಸಾಗರ ಚಿಕ್ಕದು. ಅರ್ಥ ಆಯ್ತಾ ಇದಿಷ್ಟು? ರೈಟ್. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ಸ್ವಲ್ಪ ನೋಡ್ರಿ, ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದೆನಾ ನಿಮಗೆ? ಇವೇನು ಲೈನ್ಸ್? ಅಡ್ಡ ರೇಖೆಗಳು ಕಾಣಿಸ್ತಾ ಇದೆನಾ ನಿಮ್ಗೆಲ್ಲರಿಗೂ? ಅಡ್ಡ ರೇಖೆಗಳು. ಓಕೆ, ಅಡ್ಡ ರೇಖೆಗಳು ಜೊತೆಗೆ ಮತ್ತೇನು ಕಾಣಿಸ್ತಾ ಇದೆ ರೀ ನಿಮಗೆ? ಉದ್ದವಾದ ರೇಖೆಗಳು. ತಿಳಿತಾ? ಹಾಗಾದ್ರೆ ಇವೇನ್ರಿ? ಇವನ್ನ ಇಂಗ್ಲಿಷ್ನಲ್ಲಿ ಲಾಂಗಿಟ್ಯೂಡ್ಸ್, ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಇನ್ ಡಿಟೇಲ್ ಮತ್ತೆ ಬೇರೆ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ.
ಸೊ ನೆಕ್ಸ್ಟ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ನೋಡೋಣ. ಓಕೆ ರೈಟ್ ಫೈನ್, ಬನ್ನಿ ಇಲ್ಲಿ ನೋಡ್ರಿ, ಇದಿಷ್ಟು ಭೂಮಿ ಕಾಣಿಸ್ತದೇನಾ, ಇದು ನಮ್ಮ ಭೂಮಿ. ಸೊ ಈ ಭೂಮಿಯನ್ನ ಡಿವೈಡ್ ಮಾಡುವಂತಹ ಅಥವಾ ಸಮಭಾಗಗಳಾಗಿ ವಿಭಾಗಿಸುವಂತಹ ಒಂದು ರೇಖೆ ಬರುತ್ತೆ. ಅದೇ ರೇಖೆ ಯಾವುದು ಅಂದ್ರೆ ಆ ರೇಖೆಗೆ ಡಿಗ್ರೀಸ್ ಕೊಟ್ಟಿರ್ತಾರೆ. 0 ಡಿಗ್ರಿ ಅಕ್ಷಾಂಶ ಯಾವುದು? 0 ಡಿಗ್ರಿ ಅಕ್ಷಾಂಶ, ತಿಳಿತಾ? 0 ಡಿಗ್ರಿ ಅಕ್ಷಾಂಶ ಏನ್ ಮಾಡ್ತಾ ಇದೆ? ಇದು ಭೂಮಿಯನ್ನ 2 ಸಮಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆ. ಓಕೆ, ದಿಸ್ ಲ್ಯಾಟಿಟ್ಯೂಡ್ ಇಸ್ ಡಿವೈಡಿಂಗ್ ಇಂಟು 2 ಹೆಮಿಸ್ಫಿಯರ್, 2 ಈಕ್ವಲ್ ಹೆಮಿಸ್ಫಿಯರ್ಸ್. ತಿಳಿದ್ರೆ ನೋಡ್ರಿ, ಉತ್ತರದಲ್ಲಿ ಈ ಭಾಗವನ್ನ ಉತ್ತರ ಗೋಳಾರ್ಧ ಅಂತ ಕರಿತೀವಿ, ದಕ್ಷಿಣದಲ್ಲಿ ಈ ಭಾಗವನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ನದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಕ್ಲಿಯರ್? ಬೇಕಾದ್ರೆ ಬರೀತೀನಿ ನೋಡ್ರಿ. ಸೊ ಇದಿಷ್ಟು ಪಾರ್ಟನ್ನ ಏನಂತ ಕರೀತಾರೆ? ನದರ್ನ್ ಹೆಮಿಸ್ಫಿಯರ್. ನದರ್ನ್ ಹೆಮಿಸ್ಫಿಯರ್ ಅಂದ್ರೆ ಗೋಳಾರ್ಧ, ಒಂದು ಗೋಳದ ಅರ್ಧ ಗೋಳಾರ್ಧ. ತಿಳಿತಾ? ಸೊ ಕೆಳಗಿನ ಪಾರ್ಟನ್ನ ಏನಂತ ಕರೀತಾರೆ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರ್. ಅಂಡರ್ಸ್ಟ್ಯಾಂಡಿಂಗ್? ಸೊ 0 ಡಿಗ್ರಿ ಅಕ್ಷಾಂಶ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ 2 ಗೋಳಾರ್ಧಗಳಾಗಿ ವಿಭಾಗಿಸುತ್ತದೆ. ಗೋಳಾರ್ಧ ಎಲ್ಲಿ? ಭೂಮಿಯ ಮೇಲೆ. ಸೊ ಈ 0 ಡಿಗ್ರಿ ಅಕ್ಷಾಂಶದ ಮೇಲೆ ಇರುವಂತಹ ಭಾಗವನ್ನ, ಈ ಭೂಮಿಯ ಭಾಗವನ್ನ ಉತ್ತರ ಗೋಳಾರ್ಧ ಅಂತ ಕರೀತಾರೆ. ಈ 0 ಡಿಗ್ರಿ ಅಕ್ಷಾಂಶದ ಕೆಳಗಿರುವ ಭೂಭಾಗವನ್ನ ದಕ್ಷಿಣ ಗೋಳಾರ್ಧ ಅಂತ ಕರೀತಾರೆ. ತಿಳಿತಾ? ನದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಓಕೆ ರೈಟ್. ಇದು ಅಲ್ಲದೆ ನೋಡ್ರಿ, 0 ಡಿಗ್ರಿ ಅಕ್ಷಾಂಶಕ್ಕೆ ಹಲವಾರು ಹೆಸರುಗಳದಾವು. ಯಾವ್ದ್ಯಾವ್ದು ನೋಡ್ರಿ. ಸೊ ಇದು ಭೂಮಿಯ ಮಧ್ಯದಲ್ಲಿ ಬರೋದ್ರಿಂದ ಇದನ್ನ ಭೂಮಧ್ಯ ರೇಖೆ ಅಂತ ಕೂಡ ಕರೀತಾರೆ. ಯಾವ ರೇಖೆ? ಭೂಮಧ್ಯ ರೇಖೆ. ಅರ್ಥ ಆಯ್ತಾ? ಭೂಮಿಯ ಮಧ್ಯದಲ್ಲಿ ಭೂಮಧ್ಯ ರೇಖೆ. ನೋಡ್ರಿ, ಇಡೀ ಭೂಮಿಯನ್ನು ನೋಡಿದಾಗ, ಗಮನಿಸಿದಾಗ ಈ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ರೇಖೆ ಯಾವುದು ಅಂದ್ರೆ ಅದೇ 0 ಡಿಗ್ರಿ ಅಕ್ಷಾಂಶ. ಹಾಗಾಗಿ ಇದನ್ನ ಮಹಾವೃತ್ತ ಅಂತ ಕೂಡ ಕರೀತಾರೆ. ಎಂತಹ ವೃತ್ತ? ಮಹಾವೃತ್ತ ಅಂತ ಕೂಡ ಕರೀತಾರೆ. ತಿಳಿತಾ? ಇಡೀ ಭೂಮಿಯನ್ನ ಸುತ್ತಾಕೊಂಡು ಬರುತ್ತೆ, ಹಾಗಾಗಿ ವೃತ್ತ ಅದು ಸರ್ಕಲ್ಸ್. ತಿಳಿತಾ? ಮತ್ತೇನಂತ ಕರೀತಾರೆ? ಇಂಗ್ಲಿಷ್ನಲ್ಲಿ ಇದನ್ನ ಇಕ್ವೇಟರ್ ಅಂತ ಕರೀತಾರೆ. ಯಾಕಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ, ಇಕ್ವೇಟರ್ ಅಂತ ಕರೀತಾರೆ. ತಿಳಿತಾ? ಅದಾದ್ಮೇಲೆ 0 ಡಿಗ್ರಿ ಅಕ್ಷಾಂಶ, ಆಮೇಲೆ 0 ಡಿಗ್ರಿ ಲ್ಯಾಟಿಟ್ಯೂಡ್. ಸೊ ಇಷ್ಟು ಹೆಸರು, ಒಂದೇ ಅಕ್ಷಾಂಶ, ಇಷ್ಟು ಹೆಸರುಗಳು, ಬಟ್ ಎಲ್ಲ ಒಂದೇ. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದೆ? ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ನದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಇದು ಬಿಟ್ಟು ಮತ್ತಿನ್ನ ಪ್ರಮುಖ ಅಕ್ಷಾಂಶಗಳದಾವ. ಸ್ವಲ್ಪ ಇಕ್ವೇಟರ್ನಿಂದ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು. ಯಾವುದು ಅಂದ್ರೆ 23.5 ಡಿಗ್ರಿ. ಎಷ್ಟು ಹೋಗ್ಬೇಕ್ರಿ? 23.5 ಡಿಗ್ರಿ ಮೇಲೆ ಹೋಗ್ಬೇಕು. ಮೇಲೆ ಅಂದ್ರೆ ಇಕ್ವೇಟರ್ ಮೇಲೆ ಅಥವಾ 0 ಡಿಗ್ರಿ ಅಕ್ಷಾಂಶದ ಮೇಲೆ. ಡಿಗ್ರಿ ಎಷ್ಟು? 23.5 ಡಿಗ್ರಿ ಮೇಲೆ ಹೋದ್ವಾ? ಸೊ ಈ ಡಿಗ್ರಿ ಅಕ್ಷಾಂಶಕ್ಕೆ ಏನಂತ ಕರೀತಾರೆ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಏನಂತ ಕರೀತಾರೆ? ಇಲ್ಲಿ ಬರಿತಾ ಇದ್ದೇನೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಕನ್ನಡದಲ್ಲಿ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ 0 ಡಿಗ್ರಿ ಅಕ್ಷಾಂಶದ ಕೆಳಗೂ ಕೂಡ ಸೇಮ್ ಡಿಗ್ರಿ 23.5 ಡಿಗ್ರಿ, ಇದನ್ನ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅಂತ ಕರೀತಾರೆ. ತಿಳಿತಾ? ಮೇಲ್ಗಡೆನೂ ಡಿಗ್ರಿ ಸೇಮ್, ಕೆಳಗಡೆನೂ ಡಿಗ್ರಿ ಸೇಮ್, 23.5 ಡಿಗ್ರಿ. ತಿಳಿತಾ? ಬಟ್ ಹೆಸರು ಬೇರೆ ಇದೆ. ಇಕ್ವೇಟರ್ ಮೇಲಿರುವಂತಹ ಅಕ್ಷಾಂಶ ಯಾವುದು ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಸೊ ಇಕ್ವೇಟರ್ ಕೆಳಗಡೆ ಇದನ್ನ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಸೊ ಕನ್ನಡದಲ್ಲಿ ಮಕರ ಸಂಕ್ರಾಂತಿ ವೃತ್ತ. ಓಕೆ, ಸೊ ಒಂದ್ಸಲ ಇಂಗ್ಲಿಷ್ನಲ್ಲಿ ಬರೀತೇನೆ, ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಕೇಪ್ರಿಕಾನ್ ಮಕರ, ಮಕರ ಸಂಕ್ರಾಂತಿ ವೃತ್ತ. ಅರ್ಥ ಆಗ್ತಾ ಇದೆಯೇನಾ? ಮಕರ ಸಂಕ್ರಾಂತಿ ವೃತ್ತ. ಮೇಲ್ಗಡೆ ಇಕ್ವೇಟರ್ ಮೇಲ್ಗಡೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೆಳಗಡೆ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಅರ್ಥ ಆಯ್ತಾ? ಓಕೆ, ಇನ್ನು
ಟ್ರಾಪಿಕ್ ಆಫ್ ಕ್ಯಾನ್ಸರ್ಗಿಂತ ಮೇಲ್ಗಡೆ ಹೋದ್ರೆ ಮತ್ತೆ ಇಲ್ಲಿ ಒಂದು ಪ್ರಮುಖ ಅಕ್ಷಾಂಶ ಬರುತ್ತೆ. ಯಾವುದು ಅಂದ್ರೆ ಯಾವುದು? ಆರ್ಕ್ಟಿಕ್ ಸರ್ಕಲ್. ಯಾವ ಸರ್ಕಲ್ ರೀ? ಆರ್ಕ್ಟಿಕ್ ಸರ್ಕಲ್. ಸೊ ಹಿಯರ್ ಐ ವಿಲ್ ರೈಟ್. ಹಾಗಾದ್ರೆ ಡಿಗ್ರಿ ಎಷ್ಟು ಅಂದ್ರೆ 66.5 ಡಿಗ್ರಿ. ಓಕೆ, ಡಿಗ್ರಿ ಎಷ್ಟು? 66.5 ಡಿಗ್ರಿ. ಆರ್ಕ್ಟಿಕ್ ಸರ್ಕಲ್. ಇಲ್ಲ ಆರ್ಕ್ಟಿಕ್ ಓಷನ್ ಇದೆ ಅಲ್ಲ, ಆರ್ಕ್ಟಿಕ್ ಸರ್ಕಲ್. ಆ ಓಷನ್ ಮೂಲಕ ಅದು ಪಾಸ್ ಆಗುತ್ತೆ, ಹಾಗಾಗಿ ಲ್ಯಾಟಿಟ್ಯೂಡ್ ಹೆಸರೇನು? ಆರ್ಕ್ಟಿಕ್ ಸರ್ಕಲ್. ನೆಕ್ಸ್ಟ್ ಸೇಮ್ ಡಿಗ್ರಿ ಮತ್ತೆ ಕೆಳಗಡೆ ಬರಬೇಕಾ? ಈ ಟ್ರಾಪಿಕ್ ಆಫ್ ಕೇಪ್ರಿಕಾನ್ಗಿಂತ ಮತ್ತೆ ಕೆಳಗಡೆ ಬರುವಂತಹ ಪ್ರಮುಖ ಅಕ್ಷಾಂಶ ಇಲ್ಲಿನೂ ಕೂಡ 66.5 ಡಿಗ್ರಿ ಅಥವಾ 66.5 ಡಿಗ್ರಿ. ಓಕೆ, 66.5 ಡಿಗ್ರಿ. ಹಾಗಾದ್ರೆ ಈ ಅಕ್ಷಾಂಶದ ಹೆಸರೇನು ನೋಡ್ರಿ? ಅತ್ಯಂತ ದಕ್ಷಿಣಕ್ಕಿರುವ ಖಂಡ ಯಾವುದು? ಅಂಟಾರ್ಕ್ಟಿಕ್ ಖಂಡ. ಈ ಖಂಡದ ಮೂಲಕ ಇದು ಪಾಸ್ ಆಗಿದೆ, ಹಾಗಾಗಿ ಇದನ್ನು ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಕರೀತಾರೆ. ಯಾವ ಸರ್ಕಲ್ ಇದು? ಅಂಟಾರ್ಕ್ಟಿಕ್ ಸರ್ಕಲ್. ಕ್ಲಿಯರ್? ಸೊ ಇವು ಭೂಮಿಯ ಮೇಲೆ ಇರುವಂತಹ ಪ್ರಮುಖ ಅಕ್ಷಾಂಶಗಳು. ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ ಬರ್ರಿ. ಸೊ ಭೂಮಿಯ ಮಧ್ಯದಲ್ಲಿರುವಂತಹ ಅಕ್ಷಾಂಶ ಯಾವುದು? 0 ಡಿಗ್ರಿ ಲ್ಯಾಟಿಟ್ಯೂಡ್. 0 ಡಿಗ್ರಿ ಅಕ್ಷಾಂಶ. ಭೂಮಧ್ಯ ರೇಖೆ, ಈಕ್ವೇಟರ್, ಸಮಭಾಜಕ ವೃತ್ತ. ನೋಡ್ರಿ ಹೆಸರು ಎಷ್ಟು ಅದಾವ, ಬಟ್ ಒಂದೇ ಲೈನ್ ಇದೆ. ತಿಳಿತಾ? ಮಹಾವೃತ್ತ, ಗ್ರೇಟ್ ಸರ್ಕಲ್, ಬಹಳಷ್ಟು ಹೆಸರು ಅದಾವ. ಸೊ ಇದ್ರ ಮೇಲೆ ಈಕ್ವೇಟರ್ ಮೇಲೆ ಬರುವಂಥದ್ದು ಯಾವುದು? ಪ್ರಮುಖ ಅಕ್ಷಾಂಶ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಈಕ್ವೇಟರ್ ಕೆಳಗಡೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ನೆಕ್ಸ್ಟ್ ಕ್ಯಾನ್ಸರ್ ಮೇಲೆ ಬರುವಂಥ ಪ್ರಮುಖ ಅಕ್ಷಾಂಶ ಯಾವುದ್ರಿ? ಆರ್ಕ್ಟಿಕ್ ವೃತ್ತ, ಆರ್ಕ್ಟಿಕ್ ಸರ್ಕಲ್, 66.5 ಡಿಗ್ರಿ. ಅದೇ ರೀತಿಯಾಗಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್ಗಿಂತ ಕೆಳಗೆ ಬರುವಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂದ್ರೆ ಅಂಟಾರ್ಕ್ಟಿಕ್ ಸರ್ಕಲ್. ಡಿಗ್ರಿ 66.5 ಡಿಗ್ರಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇವು ಯಾವುದರ ಮೇಲೆ ಈ ರೀತಿ ಡಿಗ್ರೀಸ್ ತಗೊಂಡಾರ ಅಂದ್ರೆ ನೆಕ್ಸ್ಟ್ ವಿಡಿಯೋ ಕ್ಲಾಸ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಮತ್ತೆ ಬೇರೆ ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಇದಿಷ್ಟು ಅಕ್ಷಾಂಶ ಐತ್ರಿ. ಏನಂತಾರೆ ಅಕ್ಷಾಂಶ ಅಂದ್ರೆ? ಅಡ್ಡ ರೇಖೆಗಳಿಗೆ ಅಕ್ಷಾಂಶ ಅಂತ ಕರೀತಾರೆ. ಇದೊಂದು ಕಾಲ್ಪನಿಕ ರೇಖೆಗಳು. ಎಂತಹ ರೇಖೆಗಳು? ಇಮ್ಯಾಜಿನರಿ ಲೈನ್ಸ್. ನಿಜವಾಗ್ಲೂ ಇಲ್ಲ ರೀ ಲೈನ್ಸ್ಗಳು, ಇಮ್ಯಾಜಿನರಿ ಲೈನ್ಸ್ ಅಂತೀವಿ. ತಿಳಿತಾ? ಸೊ ಅಕ್ಷಾಂಶಗಳ ಸಹಾಯದಿಂದ ನಾವು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ನ ಒಂದು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇದನ್ನ ನಾವೇ ಹಾಕಿದಂಥ ರೇಖೆಗಳು, ಹಾಗಾಗಿ ಕಾಲ್ಪನಿಕ ರೇಖೆಗಳಂತ ಕರೀತಾರೆ. ಬಿಟ್ರೆ ಅಕ್ಷಾಂಶಗಳಿಂದ ನಮಗೆ ಮಿನರಲ್ಸ್, ಯಾವ್ಯಾವ ದೇಶದಲ್ಲಿ ಏನೇನು ಮಿನರಲ್ಸ್ ಇದೆ ಅಂತ ಹೇಳಿ ನಾಲೆಜ್ ಬರುತ್ತೆ. ಅದು ಬಿಟ್ರೆ ಕ್ಲೈಮೇಟ್, ಒಂದೊಂದು ದೇಶದ ಕ್ಲೈಮೇಟ್ ಕೂಡ ನಾವು ತಿಳ್ಕೊಬೋದು. ಕ್ಲೈಮೇಟು, ಅದಾದಮೇಲೆ ಬಯೋಡೈವರ್ಸಿಟಿ. ಸೊ ಇದಿಷ್ಟು ಯೂಸಸ್. ಹಾಗಾಗಿ ಇವು ಭೂಮಿಯ ಮೇಲೆ ಎಳೆದಂಥ ಕಾಲ್ಪನಿಕ ರೇಖೆಗಳು, ನಮ್ಮ ಉಪಯೋಗಕ್ಕೆ ಎಳೆದಂತಹ ಒಂದು ಕಾಲ್ಪನಿಕ ರೇಖೆಗಳು ಅಕ್ಷಾಂಶಗಳು. ಅಡ್ಡ ರೇಖೆಗಳು ಅಕ್ಷಾಂಶಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಲಾಂಗಿಟ್ಯೂಡ್ಸ್ ಅಂತ ಬರ್ತಾವ. ಏನು ಲಾಂಗಿಟ್ಯೂಡ್ಸ್ ಅಂದ್ರೆ? ಉದ್ದ ರೇಖೆಗಳು. ತಿಳಿತಾ? ಅಡ್ಡ ರೇಖೆಗಳಂದಂಗ ಈ ರೀತಿ ಬಂದ್ವು. ಅಡ್ಡ, ಭೂಮಿಗೆ ಅಡ್ಡಲಾಗಿ ಎಳೆದಂಥ ರೇಖೆಗಳಿಗೆ ಏನಂತ ಕರೀತಾರೆ? ಅಕ್ಷಾಂಶ ಅಂತ ಕರೀತಾರೆ. ಇನ್ನು ಇಲ್ಲಿ ಬರ್ರಿ. ಸೊ ಇದು ನಿಮ್ಮ ಗ್ಲೋಬ್ ಇದೆ ಅಥವಾ ಭೂಮಿ ತಿಳಿರೆ. ಸೊ ಈ ಭೂಮಿಗೆ 2 ಧ್ರುವಗಳು ಇರ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಧ್ರುವ, ಇದು ಒಂದು ಧ್ರುವ. ಸೊ ಇದು ಉತ್ತರದಲ್ಲಿ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ ರೀ? ಉತ್ತರ ಧ್ರುವ. ಉತ್ತರ ಧ್ರುವ. ಕ್ಲಿಯರ್? ಹಾಗಾದ್ರೆ ಇಲ್ಲಿರುವಂಥ ಧ್ರುವ ಯಾವುದು? ದಕ್ಷಿಣ ಧ್ರುವ. ಯಾವ ಧ್ರುವ ಇದು? ದಕ್ಷಿಣ ಧ್ರುವ. ಸೊ 2 ಧ್ರುವಗಳು, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಸೊ ಈ ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ಎಳೆಯಲಾದ ಉದ್ದ ರೇಖೆಗಳಿಗೆ ಏನಂತ ಕರೀತಾರೆ ಅಂದ್ರೆ ರೇಖಾಂಶಗಳು. ಏನಂತ ಕರೀತಾರ್ರಿ? ರೇಖಾಂಶಗಳು. ಇದೇ ಸೇಮ್ ಲೈನ್ಸ್ ಎಲ್ಲಿದೆ ಅಂತ ಕೇಳಿದ್ರೆ, ಇದರ ನಿಮ್ಮ ಭೂಮಿ, ಇದು ನಾರ್ತ್ ಪೋಲ್ ಇದೆ, ಇದರಲ್ಲಿ ಕೆಳಗಡೆ ಸೌತ್ ಪೋಲ್ ಇದೆ. ಸೊ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಎಳೆದಂತ ಉದ್ದ ರೇಖೆಗಳಿಗೆ ರೇಖಾಂಶಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಓಕೆ, ನೋಡ್ರಿ ಅಕ್ಷಾಂಶ ಹೇಳುವಾಗ ಹೇಳಿದೆ ನಾನು, ಯಾವ ಅಕ್ಷಾಂಶ ಭೂಮಿಯನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತದ ಅಂತ ಹೇಳಿದೆ ನಾನು? 0 ಡಿಗ್ರಿ ಲ್ಯಾಟಿಟ್ಯೂಡ್. ತಿಳಿತಾ? ಓಕೆ, ರೈಟ್. ಹಾಗಾದ್ರೆ ಇಲ್ಲಿನೂ ಕೂಡ ಅಂದ್ರೆ ರೇಖಾಂಶಗಳು. ಸೊ ಇದನ್ನೂ ಕೂಡ ರೇಖಾಂಶ. ಇದು ನಿಮ್ಮ ಭೂಮಿ ಅಂತ ತಿಳಿರೆ. ಸೊ ನಾರ್ತ್ ಪೋಲ್, ಇದು ಸೌತ್ ಪೋಲ್. ತಿಳಿತಾ? ಓಕೆ, ಇದು 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. ಯಾವ ರೇಖಾಂಶ ಇದು? 0 ಡಿಗ್ರಿ ರೇಖಾಂಶ. ರೇಖಾಂಶಕ್ಕೆ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಅಂದ್ರೆ ಲಾಂಗಿಟ್ಯೂಡ್ಸ್ ಅಂತ ಕರೀತಾರೆ.
ಹಾಗಾದ್ರೆ 0 ಡಿಗ್ರಿ ರೇಖಾಂಶ ಭೂಮಿಯನ್ನು ಏನ್ ಮಾಡ್ತಾ ಇದೆ, ಇದನ್ನು ಕೂಡ ನೋಡ್ರಿ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಈ ಕಡೆ ಭಾಗವನ್ನ ಪೂರ್ವಾರ್ಧ ಗೋಳ ಅಂತ ಕರೀತಾರೆ, ಈ ಕಡೆ ಭಾಗವನ್ನ ಪಶ್ಚಿಮಾರ್ಧ ಗೋಳ ಅಂತ ಕರೀತಾರೆ. ಸೊ ಪೂರ್ವಾರ್ಧ ಗೋಳಕ್ಕೆ ಇಂಗ್ಲಿಷ್ ನಲ್ಲಿ ಈಸ್ಟರ್ನ್ ಹೆಮಿಸ್ಫಿಯರ್ ಏನಂತ ಕರೀತಾರೆ, ಈಸ್ಟರ್ನ್ ಹೆಮಿಸ್ಫಿಯರ್. ಹೆಮಿಸ್ಫಿಯರ್, ಹೆಮಿ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ, ಅರ್ಧ ಇದೆ, ಅರ್ಧ ಗೋಳಾರ್ಧ. ಸೊ ಈ ಕಡೆ ಪಾರ್ಟ್ ಅನ್ನ ಇಲ್ಲಿ ಒಂದು ಈ ರೀತಿ ಶೇಡ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಸೊ ಇದನ್ನ ಪಶ್ಚಿಮ ಗೋಳಾರ್ಧ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ವೆಸ್ಟರ್ನ್ ಹೆಮಿಸ್ಫಿಯರ್. ವೆಸ್ಟರ್ನ್ ಹೆಮಿಸ್ಫಿಯರ್ ಅರ್ಥ ಆಯ್ತಾ? ಸೊ ಈಸ್ಟ್ ಟು ವೆಸ್ಟ್ ಅಂತ ಹೇಳಿ ಡಿವೈಡ್ ಮಾಡೋರೆ ಯಾರು ಅಂದ್ರೆ 0 ಡಿಗ್ರಿ ರೇಖಾಂಶ. ತಿಳಿದ್ರಿ? ಆಗ್ಲೇ 0 ಡಿಗ್ರಿ ಅಕ್ಷಾಂಶಕ್ಕೆ ಇತರೆ ಹೆಸರುಗಳು ಅಂತ ಹೇಳಿದೆ. ಅದೇ ರೀತಿ ಇಲ್ಲೂ ಕೂಡ ಈ 0 ಡಿಗ್ರಿ ರೇಖಾಂಶಕ್ಕೆ ಇರುವಂತಹ ಇತರೆ ಹೆಸರುಗಳಂದಾಗ ಈ ರೇಖೆಗೆ GMT ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಸೊ GMT ಬಂತು ಅಂದ್ರೆ ಯಾವ ಡಿಗ್ರಿ ರೇಖಾಂಶ ಅನ್ಕೋಬೇಕು ನೀವು? 0 ಡಿಗ್ರಿ ರೇಖಾಂಶ. ತಿಳಿತಾ? ಸೊ GMT ಫುಲ್ ಫಾರ್ಮ್ ಬೇಕಂದ್ರೆ ಗ್ರೀನ್ವಿಚ್ ಮೀನ್ ಟೈಮ್. ಗ್ರೀನ್ವಿಚ್ ಮೀನ್ ಟೈಮ್. ತಿಳಿತಾ? ಬಿಟ್ರೆ ಇನ್ನೊಂದು ಹೆಸರಿದೆ, ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ? ಪ್ರೈಮ್ ಮೆರಿಡಿಯನ್. ಪ್ರೈಮ್ ಅಂದ್ರೆ ಏನ್ರಿ? ಫಸ್ಟ್ ಮೆರಿಡಿಯನ್ ಅಂತ ಅರ್ಥ. ಆದ್ರೆ ಮೊದಲ ರೇಖಾಂಶ. ಇಲ್ಲಿಂದ ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ರೇಖಾಂಶಗಳು ಏನ್ ಮಾಡ್ತಾರೆ ಅಂದ್ರೆ ಭೂಮಿಯ ಮೇಲೆ ಎಳಿತಾರೆ. ತಿಳಿತಾ? ಇಲ್ಲಿ ರೆಫರೆನ್ಸ್ ಲೈನ್ ಯಾವುದು ಅಂದ್ರೆ 0 ಡಿಗ್ರಿ ಲಾಂಗಿಟ್ಯೂಡ್. ತಿಳಿದ್ರೆ? ಇದು ಪೂರ್ವಾರ್ಧಗೋಳ, ಈ ಕಡೆದ್ದು ಪಶ್ಚಿಮಾರ್ಧಗೋಳ. ಇಂಗ್ಲಿಷ್ ನಲ್ಲಿ ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್. ಡಿವೈಡ್ ಮಾಡೋದು 0 ಡಿಗ್ರಿ ರೇಖಾಂಶ. ತಿಳಿತಾ? ಇನ್ ಕೇಸ್ ಏನಾದ್ರು ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಉತ್ತರ ದಕ್ಷಿಣ ಬಂತು ಅಂದ್ರೆ ಅಲ್ಲಿ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅನ್ಬೇಕು, ಇಲ್ಲಿ 0 ಡಿಗ್ರಿ ಲಾಂಗಿಟ್ಯೂಡ್ ಹೇಳ್ಬೇಕು. ಎರಡು ಕ್ಲಿಯರ್ ಆಯ್ತಾ? ಹಾಗಾದ್ರೆ ಭೂಮಿಯ ಮೇಲೆ ಒಟ್ಟು ಗೋಳಾರ್ಧಗಳು ಎಷ್ಟು ಅಂದ್ರೆ 4. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಪೂರ್ವ ಗೋಳಾರ್ಧ, ಪಶ್ಚಿಮ ಗೋಳಾರ್ಧ. ಕ್ಲಿಯರ್? ಓಕೆ, ಫೈನ್. ಹಾಗಾದ್ರೆ ಈ ಅಕ್ಷಾಂಶದ ಮೇಲೆ, ರೇಖಾಂಶದ ಮೇಲೆ ಏನು ಪ್ರಶ್ನೆಗಳು ಕೇಳಬಹುದು? ಫಾರ್ ಎಕ್ಸಾಂಪಲ್ ನೀವು ಅಕ್ಷಾಂಶ ತಗೊಂಡಾಗ ಯಾವುದು? ಸೊ ಹಿಂದೆ ಮ್ಯಾಪ್ ತೋರಿಸ್ತೀನಿ ನಿಮಗೆ, ಜಸ್ಟ್ ಅ ಮಿನಿಟ್. ಸೊ ಅಕ್ಷಾಂಶದ ಮೇಲೆ ಪ್ರಶ್ನೆಗಳು ಏನು ಬರಬಹುದು ಅಂತ ಕೇಳಿದ್ರೆ CR ಈ 0 ಡಿಗ್ರಿ ಅಕ್ಷಾಂಶ, ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಅರ್ಥ ಆಯ್ತಲ್ಲ? 3 ಹೇಳಿದೆ ನಾನು. 0 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಈ 3 ಪ್ರಮುಖ ಅಕ್ಷಾಂಶಗಳು ಹಾದು ಹೋದ ಏಕೈಕ ಖಂಡ ಯಾವುದು ನೋಡಿ ಹೇಳ್ಬೋದಾ ಇಲ್ಲಿ? ಸೊ 0 ಡಿಗ್ರಿ ಎಲ್ಲಿದೆ ರೀ? ಇಲ್ಲಿದೆನಾ 0 ಡಿಗ್ರಿ? ಕರೆಕ್ಟಾ? ಇದು 0 ಡಿಗ್ರಿ ಇದೆ. ಇದ್ರ ಮೇಲೆ ಬರುವಂತ ಇನ್ನೊಂದು ಪ್ರಮುಖ ಅಕ್ಷಾಂಶ ಯಾವುದು ನೋಡ್ರಿ ಇಲ್ಲಿ? ಇದು 23.5 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅದ್ರ ಆದ ನಂತರ ಕೆಳಗಡೆ ಬರೀ ಇಕ್ವೇಟರ್ ಕೆಳಗಡೆ. ಸೊ ಇದು ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಹಾಗಾದ್ರೆ ಈ 3 ಪ್ರಮುಖ ಅಕ್ಷಾಂಶಗಳು ಯಾವ ಖಂಡದ ಮೂಲಕ ಪಾಸ್ ಆಗಿದೆ ಅಂತ ಕೇಳಿದ್ರೆ ಯಾವ ಖಂಡ ರೀ? ಏಕೈಕ ಖಂಡ ಆಫ್ರಿಕಾ ಖಂಡ. ತಿಳಿತಾ? ಈ ರೀತಿ ಪ್ರಶ್ನೆಗಳು ಕೇಳ್ಬೋದು. ಬಿಟ್ರೆ ಈ ಸಮಭಾಜಕ ವೃತ್ತ ಈ ಕೆಳಗಿನ ಯಾವ ದೇಶದ ಮೂಲಕ ಹಾದು ಹೋಗಿಲ್ಲ ಅಂತ ಕೂಡ ಕೇಳ್ಬೋದು. 4 ಆಪ್ಷನ್ಸ್ ಕೊಟ್ಟು 4 ದೇಶದ ಹೆಸರು ಕೊಡ್ತಾರೆ, ಯಾವ ದೇಶದ ಮೂಲಕ ಹಾದು ಹೋಗಿಲ್ಲ ಅಂತ ಕೊಡ್ಬೋದು. ಬಿಟ್ರೆ ಈ ಸಮಭಾಜಕ ವೃತ್ತ ಯಾವ ದೇಶದ ಮೂಲಕ ಹಾದು ಹೋಗಿದೆ ಅಂತ ಹೇಳಿ ಮತ್ತೆ 4 ಆಪ್ಷನ್ಸ್ ಕೊಡ್ಬೋದು. ಸೊ ಈ ರೀತಿ ಪ್ರಶ್ನೆಗಳು ಕೇಳ್ಬೋದು. ತಿಳಿತಾ? ಬಟ್ ಇದಿಷ್ಟು ನೋಡ್ರಿ, ಪ್ರತಿಯೊಂದು ರೇಖಾಂಶಗಳನ್ನ ಯಾವ್ಯಾವ ದೇಶಗಳ ಮೂಲಕ ಪಾಸ್ ಆಗಿದೆ ಅಂತ ಹೇಳಿ ಅಕ್ಷಾಂಶ ಮತ್ತು ರೇಖಾಂಶದಿಂದ ಬೇರೆ ಚಾಪ್ಟರ್ ತಗೋತಿಲ್ಲ, ಅಲ್ಲಿ ಹೇಳ್ತೀನಿ, ಡೋಂಟ್ ವರಿ. ಅರ್ಥ ಆಯ್ತಾ? ಓಕೆ, ಇವೆಲ್ಲ ಎಂತಹ ರೇಖೆಗಳು? ಕಾಲ್ಪನಿಕ ರೇಖೆಗಳು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡ ರೇಖೆಗಳನ್ನ ಕಾಲ್ಪನಿಕ ರೇಖೆ ಅಂತ ಕರೀತಾರೆ. ಓಕೆ, ರೈಟ್. ಸೊ ಲಾಂಗಿಟ್ಯೂಡ್ಸ್ ಗೊತ್ತಾಯ್ತಲ್ಲ? ಲಾಂಗಿಟ್ಯೂಡ್ಸ್ ಏನು? ಉದ್ದ ರೇಖೆಗಳಿಗೆ ಏನಂತ ಕರೀತಾರೆ? ರೇಖಾಂಶಗಳು ಅಥವಾ ಲಾಂಗಿಟ್ಯೂಡ್ಸ್. ತಿಳಿತ್ರೆ? ಓಕೆ, ನೆಕ್ಸ್ಟ್ ಏನ್ ಡೀಟೇಲ್ ಆಗಿ ಮತ್ತೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಸೊ ಯಾವ್ದ್ಯಾವ್ದು ಹೇಳಿದೆ? ಅಕ್ಷಾಂಶ, ರೇಖಾಂಶ ಅಂತ ಹೇಳಿದೆ. ಜಸ್ಟ್ ಒಂದು ಐಡಿಯಾ ಕೊಟ್ಟೇನ್ರಿ. ಇಲ್ಲಿ ಬರ್ರಿ, ಇಲ್ಲಿ ಕಾಣಿಸ್ತಾ ಇದ್ದೇನಾ? ಸೊ ದಿಸ್ ಈಸ್ ಯುವರ್ ಅರ್ತ್,
ಇಲ್ಲಿ ಆಫ್ರಿಕಾ ಖಂಡ ಇದೆ ನೋಡ್ರಿ. ಇದು ಯಾವ ಖಂಡ ರೀ ಇದು? ದಿಸ್ ಈಸ್ ಆಫ್ರಿಕಾ ಕಾಂಟಿನೆಂಟ್. ಬನ್ನಿ, ಆಫ್ರಿಕಾ ಖಂಡ ಎಷ್ಟನೇ ದೊಡ್ಡ ಖಂಡ ಇದು? ಏಷ್ಯಾ ಆದ್ಮೇಲೆ ಎರಡನೇ ದೊಡ್ಡ ಖಂಡ ಯಾವುದು ಅಂದ್ರೆ ಆಫ್ರಿಕಾ ಖಂಡ. ಕರೆಕ್ಟಾ? ಬರೀತೀನಿ ಇಲ್ಲಿ, ದಿಸ್ ಈಸ್ ಆಫ್ರಿಕಾ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ನೋಡಿಲಿ, ಈ 0 ಡಿಗ್ರಿ ಅಕ್ಷಾಂಶ ಮತ್ತು 0 ಡಿಗ್ರಿ ರೇಖಾಂಶ ಎರಡು ಇಂಟರ್ಸೆಕ್ಟ್ ಆಗೋದು ಎಲ್ಲಿ? ಇಂಟರ್ಸೆಕ್ಟ್ ಅಂದ್ರೆ ಇದು ರೇಖಾಂಶ, ಇದು ಅಕ್ಷಾಂಶ, ಎರಡು ಬಂದು ಕಲಿಯೋದು ಎಲ್ಲಿ, ಕೂಡೋದು ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಬನ್ನಿ. ಸೊ ದಿಸ್ ಈಸ್ ಇಕ್ವೇಟರ್. ಇಕ್ವೇಟರ್ ಅಂದ್ರೆ ಏನು? ಸಮಭಾಜಕ ವೃತ್ತ. ಕರೆಕ್ಟಾ? ಸೊ ಇದ್ಯಾವ್ದ್ರೆ ಭೂಮಿಯ ಮಧ್ಯದಲ್ಲಿ ಇರುವಂತಹ ರೇಖಾಂಶ ಯಾವುದು? 0 ಡಿಗ್ರಿ ರೇಖಾಂಶ. ಇವೆರಡೂ ಲೈನ್ಸ್ ಇಲ್ಲಿ ಬಂದು ಕಲೀಲಿಕ್ಕತ್ತಾವ, ಹೌದಾ? ಸೊ ಎರಡೂ ಬಂದು ಇಲ್ಲಿ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ. ಹಾಗಾದ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ಅಂತ ಎಕ್ಸಾಮ್ನ ಕೇಳ್ಬೋದು. 0 ಡಿಗ್ರಿ ಅಕ್ಷಾಂಶ, 0 ಡಿಗ್ರಿ ರೇಖಾಂಶ ಸಂಧಿಸುವ ಸ್ಥಳ ಎಲ್ಲಿ ಅಂತ ಕೇಳಿದ್ರೆ ಈ ಪ್ರದೇಶ ಯಾವುದು? ಗಲ್ಫ್ ಆಫ್ ಗಿನಿಯಾ. ಓಕೆ, ನೆನ್ಪಿಡ್ಬೇಕಾ? ಗಲ್ಫ್ ಆಫ್ ಗಿನಿಯಾ ನೆನ್ಪಿಡ್ಬೇಕು. ತಿಳಿತಾ? ಗಲ್ಫ್ ಆಫ್ ಗಿನಿಯಾ. ಅದು ಗಲ್ಫ್ ಆಫ್ ಗಿನಿಯಾ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಆಫ್ರಿಕಾ ಖಂಡದ ಸಮೀಪದಲ್ಲೇ. ಯಾವ ಸಾಗರದಲ್ಲಿ ಅಂತ ಕೇಳಿದ್ರೆ ನೋಡ್ರಿ, ಆಗ್ಲೇ ಹೇಳಿದೆ ನಾನು, ಆಫ್ರಿಕಾ ಖಂಡದ ಪಶ್ಚಿಮದಲ್ಲಿ ಇರುವಂತ ಸಾಗರ ಯಾವುದು? ಎಸ್ ಸಾಗರದಲ್ಲಿ ಇರುವಂತ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಇದು ಯಾವ ಸಾಗರ ರೀ? ಅಟ್ಲಾಂಟಿಕ್ ಓಷಿಯನ್. ತಿಳಿತಾ? ಅಟ್ಲಾಂಟಿಕ್ ಓಷಿಯನ್. ಅಟ್ಲಾಂಟಿಕ್ ಓಷನ್ ಅಲ್ಲಿ ಏನ್ ಮಾಡ್ತಾವ್ರೆ? 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂಡ್ 0 ಡಿಗ್ರಿ ಲಾಂಗಿಟ್ಯೂಡ್ intersect each other at Gulf of Guinea. Understood? Okay, fine. Next. One more thing. ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನೋಡ್ರಿ. ಯುರೇಷಿಯಾ ಬೇಸಿಕ್. ಓಕೆ, ಏಷ್ಯಾ ಮತ್ತು ಯುರೋಪ್ ಎರಡು ಖಂಡಗಳನ್ನ ಸೇರಿಸಿದ್ಮೇಲೆ ಏನಂತ ಕರೀತಾರೆ? ಯುರೇಷಿಯಾ. ಓದಿರ್ತೀರಿ ಅಲ್ಲಿ ಯುರೇಷಿಯಾ ಯುರೇಷಿಯಾ ಅಂತೇಳಿ. ಸೊ ಯುರೇಷಿಯಾ ಯಾಕೆ ಕರೀತಾರೆ? ಯಾಕಂದ್ರೆ ಈ ಎರಡೂ ಖಂಡಗಳು ಒಂದೇ ಕ್ರಸ್ಟ್ ಮೇಲೆ ಇದಾವೆ, ಮಧ್ಯದಲ್ಲಿ ಯಾವುದೇ ಸಾಗರಗಳು ಇಲ್ಲ ನೋಡ್ರಿ. ತಿಳಿತಾ? ಎರಡು ಖಂಡಗಳು ಒಂದೇ ಭೂಫಲಕದ ಮೇಲೆ ಇರೋದ್ರಿಂದ ಇವುಗಳನ್ನ ಎರಡು ಸೇರಿಸಿ ಏನಂತ ಕರೀತಾರೆ? ಯುರೇಷಿಯಾ ಅಂತ ಕರೀತಾರೆ. ಇದು ನಿಮ್ಗೆ ಗೊತ್ತಿರಲಿ. ಬಟ್ ಈ ಎರಡೂ ಖಂಡಗಳು ಮತ್ತೆ ಏಷ್ಯಾ ಮತ್ತೆ ಯುರೋಪ್ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಭೂಭಾಗದ ಮೇಲೆ ಅಂದ್ರೆ ಕ್ರಸ್ಟ್ ಮೇಲೆ ಇಲ್ಲಿ ಕೆಲವೊಂದು ಅಂಶಗಳು ಬರ್ತಾವೆ. ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಯುರಾಲ್ ಮೌಂಟೇನ್ಸ್. ವೇಟ್, ಯಾವ್ದ್ಯಾವ್ದು? ಈ ಭಾಗದಲ್ಲಿ ಯುರಾಲ್ ಪರ್ವತ ಶ್ರೇಣಿಗಳು, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ. ಇಲ್ಲಿ ಕಾಣಿಸ್ತಾ ಇದೆನಾ? ದಿಸ್ ಇಸ್ ಕ್ಯಾಸ್ಪಿಯನ್ ಸಿ. ಅದು ಯಾವ ಸೇರಿ? ಕ್ಯಾಸ್ಪಿಯನ್ ಸಿ. ಅಂಡ್ ದಿಸ್ ಇಸ್ ಬ್ಲ್ಯಾಕ್ ಸಿ. ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ. ತಿಳಿತಾ? ಇವು ಪರ್ವತಗಳ ಹೆಸರೇನು? ಯುರಾಲ್ ಪರ್ವತ. ಯಾವ ಪರ್ವತ? ಯುರಾಲ್ ಪರ್ವತ ಶ್ರೇಣಿ. ಯುರಾಲ್ ಪರ್ವತ ಶ್ರೇಣಿ. ಅದಾದ್ಮೇಲೆ ಈ ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಮಧ್ಯನೂ ಕೂಡ ಪರ್ವತ ಶ್ರೇಣಿ ಇದೆ, ಕಾಕಸಸ್ ಪರ್ವತ ಶ್ರೇಣಿ. ಯಾವ ಶ್ರೇಣಿ ಇದು? ಕಾಕಸಸ್ ಪರ್ವತ ಶ್ರೇಣಿ. ಓಕೆ, ಕ್ರಸ್ಟ್ ಮೇಲೆ ಅಂದ್ರೆ ಎರಡೂ ಖಂಡಗಳ ಮಧ್ಯೆ ಈ 4 ಅಂಶಗಳು ಬರೋದ್ರಿಂದ ಆ ಕಡೆ ಏಷ್ಯಾ ಖಂಡ, ಈ ಕಡೆದು ಯುರೋಪ್ ಖಂಡ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ತಿಳಿತಾ? ಕ್ರಸ್ಟ್ ಕೆಳಗಡೆ ಒಂದೇ ಭೂಫಲಕ ಇದೆ, ಬೇರೆ ಬೇರೆ ಖಂಡ ಅಲ್ಲ, ಬೇರೆ ಬೇರೆ ಭೂಪ್ರದೇಶ ಅಲ್ಲ, ಎರಡು ಒಂದೇ ಪ್ಲೇಟ್ ಇದೆ. ಹಾಗಾಗಿ ಎರಡನ್ನ ಸೇರಿಸಿ ಏನಂತ ಕರೀತಾರೆ? ಯುರೇಷಿಯಾ. ಬಟ್ ಭೂಭಾಗದ ಮೇಲೆ ಈ ಅಂಶಗಳು ಏನ್ ಮಾಡ್ತಾವ? ಅಂಶಗಳು ಅಂದ್ರೆ ಗೊತ್ತಿರಲಿ, 2 ಪರ್ವತ ಶ್ರೇಣಿ, ಇನ್ನು 2 ಏನು? ಸಿ ಅಥವಾ ಸಮುದ್ರಗಳು ಡಿವೈಡ್ ಮಾಡ್ತಾವ. ಸೊ 2 ಪರ್ವತ ಶ್ರೇಣಿ ಅಂದಾಗ ಯಾವ್ದಾವ್ದು ಹೇಳ್ಬೇಕು? ಯುರಾಲ್ ಪರ್ವತ ಶ್ರೇಣಿ, ಕಾಕಸಸ್ ಪರ್ವತ ಶ್ರೇಣಿ. 2 ಸಮುದ್ರ ಅಂದಾಗ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ ಬರೋದ್ರಿಂದ ಈ ಕಡೆ ಖಂಡ ಯಾವುದು? ಏಷ್ಯಾ ಖಂಡ, ಇದನ್ನ ಯುರೋಪ್ ಖಂಡ ಅಂತೇಳಿ ಡಿವೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಓಕೆ, ಆಲ್ರೈಟ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. ಬನ್ನಿ, ಇಲ್ಲಿ ಕಾಣಿಸ್ತಾ ನೋಡ್ರಿ, 7ನೇ ಖಂಡ, ಅತ್ಯಂತ ಚಿಕ್ಕದಾದ ಖಂಡ ಯಾವುದು? ಆಸ್ಟ್ರೇಲಿಯಾ.
ಈ ಆಸ್ಟ್ರೇಲಿಯಾದ ಮತ್ತೆ ಉತ್ತರದಲ್ಲಿ ಪಪ್ವಾ ನ್ಯೂ ಗಿನಿ ಅಂತ ಬರ್ದಿದ್ದಾರೆ. ಹೌದಾ? ದಿಸ್ ಇಸ್ ಪಪ್ವಾ ನ್ಯೂ ಗಿನಿ. ಓಕೆ, ರೈಟ್. ಇಲ್ಲಿ ಯಾವ ದೇಶ ಇದ್ದಾರೆ? ಇದು ನ್ಯೂಜಿಲ್ಯಾಂಡ್ ಇದೆ. ಸೊ ಪಪ್ವಾ ನ್ಯೂ ಗಿನಿ, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲ್ಯಾಂಡ್. ಓಕೆ, ಇದು ಮೂರನ್ನ ಸೇರಿಸಿ, ಮೂರು ಭೂಪ್ರದೇಶವನ್ನ ಸೇರಿಸಿ ಏನಂತ ಕರೀತಾರೆ? ಇದು ಪೆಸಿಫಿಕ್ ಸಾಗರದ ಪಶ್ಚಿಮದಲ್ಲಿ ಬರುವಂತ ಒಂದು ಪ್ರದೇಶ. ಇದನ್ನ ಓಷಿಯಾನಿಯಾ ಅಂತ ಕರೀತಾರೆ. ಏನಂತ ಕರೀತಾರೆ? ಓಷಿಯಾನಿಯಾ. ಇಲ್ಲೇನ್ ನಿಮ್ಗೆ ಹೆಸರುಗಳು ಕಾಣಿಸ್ತಾ ಇದಾವ, ದ್ವೀಪಗಳು. ಆ ದ್ವೀಪಗಳು ಹೆಸರುಗಳು ತಿಳಿತಾ? ಆ ದ್ವೀಪಗಳನ್ನ 4 ಗುಂಪುಗಳಾಗಿ ಡಿವೈಡ್ ಮಾಡ್ತಾರೆ. ಆ 4 ಗುಂಪುಗಳು ಯಾವ್ದ್ಯಾವ್ದು ಅಂದ್ರೆ ಆಸ್ಟ್ರಲೇಷಿಯಾ, ಮೆಲನೇಷಿಯಾ, ಮೈಕ್ರೋನೇಷಿಯಾ ಅಂಡ್ ಪಾಲಿನೇಷಿಯಾ. ತಿಳಿತಾ? ಸೊ ಯೆಲ್ಲೋ ಕಲರ್ ಪೋರ್ಷನ್ ಸ್ವಲ್ಪ ಗಮನ ಕೊಡಿ. ನಾನು ಹೇಳಿದೆ ಆಸ್ಟ್ರೇಲಿಯಾ, ಪಪ್ವಾ ನ್ಯೂ ಗಿನಿ ಮತ್ತು ನ್ಯೂಜಿಲ್ಯಾಂಡ್, ಈ ಮೂರನ್ನ ಸೇರಿಸಿದ್ರೆ ಇವುಗಳನ್ನ ಯಾವ ಗ್ರೂಪ್ನಲ್ಲಿ ಬರ್ತಾವ? ಓಷಿಯಾನಿಯಾದ ಯಾವ ಗ್ರೂಪ್ನಲ್ಲಿ ಬರ್ತಾವ ಅಂತ ಕೇಳಿದ್ರೆ ಆಸ್ಟ್ರಲೇಷಿಯಾ. ಯಾವುದು? ಆಸ್ಟ್ರಲೇಷಿಯಾ. ತಿಳಿತಾ? ಯಾವ್ದಾವ್ದು ಪಾರ್ಟ್ಸು? ಆಸ್ಟ್ರೇಲಿಯಾ, ಆಮೇಲೆ ಪಪ್ವಾ ನ್ಯೂ ಗಿನಿ, ಆಮೇಲೆ ನ್ಯೂಜಿಲ್ಯಾಂಡ್, ಆಸ್ಟ್ರಲೇಷಿಯಾ. ಇನ್ನು ಬಿಟ್ರೆ ಇನ್ನು 3 ಗ್ರೂಪ್ಸ್ ಯಾವ್ದ್ಯಾವ್ದು? ಮೆಲನೇಷಿಯಾ, ಪಾಲಿನೇಷಿಯಾ ಅಂಡ್ ಮೈಕ್ರೋನೇಷಿಯಾ. ಮತ್ತೆ ಡೀಟೇಲ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವರ್ಲ್ಡ್ ಮ್ಯಾಪ್. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಏನು ತಗೋತೀನಿ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅಕ್ಷಾಂಶಗಳ ಬಗ್ಗೆ ಹೇಳ್ಕೊಂಡು ಆಮೇಲೆ ರೇಖಾಂಶ ಹೇಳ್ತೀನಿ. ಅದಾದಮೇಲೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ನಡುವಿನ ಡಿಸ್ಟೆನ್ಸ್ ಎಷ್ಟು, ಆ ಡಿಸ್ಟೆನ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅಕ್ಷಾಂಶಗಳಿಂದ ನಮಗೆ ಏನು ಉಪಯೋಗ, ಅದೇ ರೀತಿ ರೇಖಾಂಶಗಳಿಂದ ನಮಗೆ ಏನು ಉಪಯೋಗ ಅಂತೇಳಿ ಇನ್ ಡಿಟೇಲ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡ್ತೇನೆ. ನಿಮ್ಗೇನಾದರೂ ಈ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.